ಶರಣು ಶರಣಾರ್ಥಿ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿಮ್ಮ ಮನೆಯ ಮಹಾಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ವಿಶ್ವಗುರು ಬಸವಣ್ಣನವರ ಈ ಒಂದು ವಾಣಿಯನ್ನು ಸ್ಮರಿಸಿಕೊಳ್ಳುತ್ತಾ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಆನ್ಲೈನ್ ಅರಿವಿನ ಮನೆ ಅನುಭವ ಮಾಲಿಕೆ ವಿಷಯ ಅಲ್ಲಮ ಪ್ರಭು ಸಿದ್ದರಾಮೇಶ್ವರ ಸಂಭಾಷಣೆಯ ಮುಂದುವರಿದ ಭಾಗ. ಈ ಅನುಭವ ನೀಡಲು ಆಗಮಿಸಿರುವ ಅನುಭಾವಿಗಳಾದ ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು, CSI ಕಾಲೇಜ್ ಧಾರವಾಡ, ಇವರಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತೀನಿ. ಅದರಂತೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣಬಂಧುಗಳಿಗೂ ಸಹಿತ ಸ್ವಾಗತವನ್ನು ಕೋರ್ತೀನಿ. ಈಗ ಕಾರ್ಯಕ್ರಮದ ಮೊದಲಿಗೆ ಒಂದು ವಚನ ಪ್ರಾರ್ಥನೆ. ಶರಣೆ ಮಹಾಲಕ್ಷ್ಮಿ ಘಟಗಣ್ಣವರಿವರಿಂದ. ಓಂ ಗುರು ಬಸವಲಿಂಗಾಯ ನಮಃ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಸಂಬಂಧವಯ್ಯ. ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೆಯೂ, ಗುಹೇಶ್ವರ ಲಿಂಗಕ್ಕೆಯೂ, ಗುಹೇಶ್ವರ ಲಿಂಗಕ್ಕೆಯೂ ಎನಗೆಯೂ, ಎನಗೆಯೂ, ಎತ್ತಣಿಂದೆತ್ತ ಸಂಬಂಧವಯ್ಯ, ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ, ಸಂಬಂಧವಯ್ಯ. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಮಹಾಲಕ್ಷ್ಮಿ ಘಟಗಿನವರಿವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ವಿಷಯ ಅಲ್ಲಮ ಪ್ರಭು ಸಿದ್ದರಾಮೇಶ್ವರರ ಸಂಭಾಷಣೆ ಮುಂದುವರಿದ ಭಾಗವನ್ನು ತಮ್ಮ ಅನುಭವದ ನುಡಿಗಳೊಂದಿಗೆ ಹೇಳಲು ಬರುತ್ತಿದ್ದಾರೆ ಡಾಕ್ಟರ್ ಶಂಭು ಹೆಗ್ಡಾಳ್ ಸರ್ ಅವರು. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದೆಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶರಣರನ್ನು ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ
ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಯಾವತ್ತೂ ಎಲ್ಲ ಸದಸ್ಯರಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಈ ಅನುಭವ ಮಾಲಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಿಗೆ ನನ್ನ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮ ಶಿವಯೋಗಿಗಳು ಮುಖಾಮುಖಿ ಭೇಟಿಯಾಗಿ ಅವರ ಮಧ್ಯದಲ್ಲಿ ನಡೀತಕ್ಕಂಥ ಸಂಭಾಷಣೆಯನ್ನು, ಸಂವಾದವನ್ನು ನಾವು ಕಳೆದ ವಾರದಿಂದಲೂ ನೋಡ್ಕೊಂಡು ಬಂದಿದ್ದೇವೆ. ಹಿಂದಿನ ವಾರ ಸಿದ್ದರಾಮೇಶ್ವರರು ಪ್ರಭುದೇವರಿಗೆ ಅವರಿಗೆ ನಮಸ್ಕರಿಸುತ್ತಾ ಅವರನ್ನೇ ಮರೆತುಕೊಂಡು ತನ್ಮಯತೆಯಿಂದ ಪ್ರಭುದೇವರನ್ನು ಸ್ತುತಿ ಮಾಡ್ತಕ್ಕಂಥ ವಚನಗಳಲ್ಲಿ 4 ವಚನಗಳನ್ನು ನಾವು ನೋಡಿದ್ವಿ. ಅಲ್ಲಿ ಕಡೇಕ ಅವ್ರು ಹೇಳ್ತಾರೆ, ಕೈಗಳ ಬಿಚ್ಚಿ ಬಿಸಾಟರೆ ಬಿಡೆನು, ಮೈಗಳ ಕಡಿದು ಹರಹಿದಡೆ ಬಿಡೆನು ನಿಮ್ಮ ಚರಣವ ನಿನ್ನು, ಎನ್ನ ತನು ಒಳಿದರೆ ನಿಮ್ಮ ಜ್ಞಾನ ತನುವಿನಿಂದ ಹೊದ್ದುವೆನು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೀಗೆ ಸಿದ್ದರಾಮ ಶಿವಯೋಗಿಗಳು ಪ್ರಭುದೇವರನ್ನು ಸ್ತುತಿ ಮಾಡುತ್ತಾ ಇರುವಾಗ, ಅವರನ್ನು ಒಲಿಸುವ ಪ್ರಯತ್ನ ಮಾಡುವಾಗ, ಅವರ ಕೋಪವನ್ನು ತಣಿಸುವ ಪ್ರಯತ್ನ ಮಾಡುವಾಗ ಪ್ರಭುದೇವರು ಏನು ಅವರ ಸ್ತುತಿಗೆ ಒಮ್ಮಿಂದೊಮ್ಮೆಲೆ ಈಲ್ಡಾಗಿಬಿಡ್ತಾರೋ ಹೆಂಗೋ, ಅಥವಾ ಅವರು ಆ ಸ್ತುತಿಗೋಸ್ಕರ ಆಯಿತು ಅಂತ ಅವ್ರನ್ನ ಕ್ಷಮಿಸಿದ ರೀತಿಯಲ್ಲಿ ಒಪ್ಕೊಂಡು ಬಿಡ್ತಾರೋ ಹೆಂಗೆ ಅಂದರೆ, ಪ್ರಭುದೇವರನ್ನ ನೋಡಿದರೆ ಹಾಗೆ ಒಂದೇ ಸಾರಿ ಒಪ್ಪುವಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಹೊರೆಗೆ ಹಚ್ಚಿ ನೋಡೋರು, ಹೊರೆಗೆ ಹಚ್ಚಿ ಆದ ಎಲ್ಲ ಘಟನೆಗಳನ್ನು ವಿವರಿಸುತ್ತಾ ಆ ಸ್ತುತಿಗೆ ಅವರು ಮನಸ್ಸೋಲದೇ ಮತ್ತೆ ತತ್ವಬೋಧೆಯನ್ನು ಅದರ ಮೂಲಕ ಮಾಡ್ತಕ್ಕಂಥವ್ರು. ನಾವು ಈಗಾಗಲೇ ಅನುಭವ ಮಂಟಪದ ಎಲ್ಲ ಚರ್ಚೆಗಳನ್ನು ಈಗಾಗಲೇ ನೋಡಿದ್ದು ಉಂಟು. ನಾವು ಅಕ್ಕ ಮಹಾದೇವಿ ತಾಯಿಯರ ಒಂದು ಸಂಭಾಷಣೆ ಆಗಲಿ, ಅನುಭವ ಮಂಟಪದಲ್ಲಿ ಅಥವಾ ಕಲ್ಯಾಣ ಪ್ರವೇಶ ಮಾಡಿದಾಗ ಬಸವಣ್ಣವ್ರ ಜೊತೆಗೆ ಆದಂಥ ಸಂಭಾಷಣೆ ಆಗಿರಲಿ, ಹೀಗೆ ಅನೇಕ ವಿಷಯಗಳಲ್ಲಿ ಪ್ರಭುದೇವರು ಸುಮ್ಮನೆ ಏನೋ ಯಾರೋ ಹೇಳಿದ್ದನ್ನು ಕೇಳಿ ಹೋಗೋರಲ್ಲ. ಹಾಗೆ ಇಲ್ಲಿ ಇಂತು ಸಿದ್ದರಾಮ ದೇವರು ಸ್ತೋತ್ರಂ ಮಾಡುತ್ತಿರಲು, ಅವರನ್ನು ಸ್ತುತಿ ಮಾಡೋ ಸಂದರ್ಭದಲ್ಲಿ ಪ್ರಭುದೇವರು ಆ ಸ್ತೋತ್ರಂ ಜರಿದು ತಮ್ಮ ನಿಲವ ಹೇಳುವ ಪ್ರಸ್ತಾವದ ವಚನ ಏನು ಹೇಳಿದರು? ಕಾಯಗೊಂಡ ಮಾನವರಂತೆ ಕೈಗೆ ನಿಲುಕ, ಪ್ರಾಣವಿಡಿದ ಜೀವಿಗಳಂತೆ ಎಡೆಯಾಡದಿಪ್ಪ, ಕಾಂಬಡೆ ಕಂಗಳತೆಯಲ್ಲ, ಕೇಳುವಡೆ ಕಿವಿಗಳತೆಯಲ್ಲ, ಗುಹೇಶ್ವರನ ನಿಲವು ಬರಿಯ ಸ್ತೋತ್ರಕ್ಕೆ ಸಿಕ್ಕದು ಕಾಣ ಸಿದ್ದರಾಮಯ್ಯ. ನಾವಾದ್ರೆ ಎಷ್ಟು ಕೋಪಿದ್ರೂ ನಮ್ದು ಇಳಿದು ಬಿಡ್ತೈತಿ. ಒಂದು ಸ್ವಲ್ಪ ಏನರ ನಾವು ಅವ್ರನ್ನ ಹೊಗಳಕ್ಕೆ ಚಾಲು ಮಾಡಿಬಿಟ್ಟಿವಿ ಅಂದ್ರೆ ಆ ಕೋಪ ತಣ್ಣಗಾಗ್ಬಿಡತ್ತೆ ನಂಬುದು. ಇಲ್ಲಿ ಹಾಗೆಲ್ಲ ಹೇಳಿದ್ರು ಅವರು, ನೀ ಸ್ತೋತ್ರ ಎಷ್ಟರ ಮಾಡಿರು, ಸ್ತುತಿ ಎಷ್ಟರ ಮಾಡಿರು, ಕಾಯಗೊಂಡ ಮಾನವರಂತೆ ಕೈಗೆ ಸಿಲುಕ. ನಾವೆಲ್ಲ ಮಾನವರು, ಕಾಯಗೊಂಡ ದೇಹವುಳ್ಳಂಥ ಮಾನವರು ನಾವು. ನಮಗೆ ವಿಷಯ ವಸ್ತುಗಳ ವಾಸನೆ ಐತಿ, ಆಸಕ್ತಿ ಐತಿ, ಅಹಂಕಾರಕ್ಕೆ ಒಂದಿಷ್ಟು ಏನೋ ಉಣಿಸಿಬಿಟ್ವಿ ಅಂದರೆ ನಾವು ಸಂತೃಪ್ತಿಯಾಗಿ ನಾವು
ಎಲ್ಲ ಸಿಟ್ಟು ನಮ್ದು ಇಳಿದು ಬಿಡ್ತೈತಿ. ಕಾಯಗೊಂಡ ಮಾನವರ ಸ್ಥಿತಿ ಇದು. ಶರಣರು ಹಂಗಲ್ಲ ಅಂತ. ಗುಹೇಶ್ವರ ಲಿಂಗ ಅಂದರೆ ಶರಣರ ಕುರಿತ ಹೇಳಿದು. ಗುಹೇಶ್ವರ ಲಿಂಗವೇ ತಾನಾಗಿರ್ತಕ್ಕಂಥ ಶರಣರ ನಿಲುವು ಅದು. ಸಮಗ್ರ ಶರಣರ ನಿಲುವು ಹಂಗಿರುತ್ತೆ. ಶರಣರು ಹಿಂಗೆ ಹೇಳಾಕತ್ತೀವಿ ಅಂದ್ರೆ ಶರಣರು ಹಂಗದಾರ ಅಂತ ಹೇಳ್ದಂಗೆ ಗೊತ್ತಿರಲಿಲ್ಲ ನಮಗೆ. ಶರಣರು ಯಾರು? ಕಾಯಗೊಂಡ ಮಾನವರಂತೆ, ಕೈಗೆ ಸಿಲ್ಕೋದಿಲ್ಲ ಅವರು ಅಂತ. ಶರಣರಂದರೆ ಆ ಸ್ಥಿತಿ ಮುಟ್ಟದವರೆಲ್ಲರೂ, ಆ ಸ್ಥಿತಿ ಮುಟ್ಟದವರೆಲ್ಲರೂ ಹಾಗೆ. ಗುಹೇಶ್ವರ ಲಿಂಗ ಅನ್ನೋದು ಆ ಗುಹೇಶ್ವರ ಲಿಂಗ ಸರಿಸಮವಾಗಿ ಆ ಸ್ಥಿತಿ ಮುಟ್ಟದಂಥ ಶರಣರಂದಂಗೆ ಅದು. ಅದು ತಾವೂ ಹೌದು, ತಮ್ಮನ್ನೊಳಗೊಂಡು ಪ್ರಭುದೇವರನ್ನೊಳಗೊಂಡು ಇತರ ಶರಣರಿಗೆ ಹೇಳ್ದಂಗೆ ಅದು. ಇತರ ಶರಣರು ನಿಲುವು ಹೇಳ್ದಂಗೆ ಅದು. ಕೇವಲ ಪ್ರಭುದೇವರು ತಮ್ಮಷ್ಟಕ್ಕೆ ತಾವ ಹಿಂಗೆ ಹೇಳ್ಕೊಂಡಾರನಂತ ಅರ್ಥೈಸಬಾರ್ದು ನಾವಲ್ಲಿ. ಆ ನಿಲುವನ್ನು ಮುಟ್ಟಿದಂಥ ಎಲ್ಲ ಶರಣರು ಆ ರೀತಿಯಾಗಿರ್ತಾರಂತ. ಆ ಒಂದು ಅರ್ಥದಲ್ಲಿ ನಾವು, ವಿಶಾಲ ಅರ್ಥದಲ್ಲಿ ನಾವು ಅರ್ಥೈಸ್ಕೋಬೇಕು. ಶರಣರ ಇರುವು ಹೆಂಗಿರುತ್ತೆ ಅಂದ್ರೆ ಅದು ಸ್ವಯಂ ಲಿಂಗದ ಇರುವು ಅದು. ಗುಹೇಶ್ವರ ಲಿಂಗ ಅಂತಂದ್ರೆ ಶರಣರ ಅಂದಂಗೆ. ಆ ಗುಹೇಶ್ವರ ಲಿಂಗದ ಇರುವು ಅಥವಾ ಶರಣರ ಇರುವು ಹೆಂಗಿರುತ್ತೆ ಅಂದರೆ ಸ್ವಯಂ ಲಿಂಗದ, ಲಿಂಗವೇ ತಾನಾಗಿರ್ತಕ್ಕಂಥ ಅಂಗದೇಹ ಇಲ್ಲ ಅಲ್ಲಿ. ಅದೆಲ್ಲವೂ ಲಿಂಗದೇಹನೇ. ನಾವೆಲ್ಲರೂ ಅಂಗದೇಹಿಗಳು. ನಾವು ಕಾಯಗೊಂಡ ಮಾನವರು ನಾವೆಲ್ಲ. ಶರಣರು ಕಾಯಗೊಂಡ ಮಾನವರಲ್ಲ, ಕಾಯಗೊಂಡ ಮಾನವರಲ್ಲ. ಕಾಯ ನಿಕಾಯ ಆಗಿರ್ತದೆ ಅಲ್ಲಿ. ಕಾಯ ನಿಕಾಯ ಸ್ಥಿತಿಯಲ್ಲಿರುತ್ತೆ. ತೋರ್ಲಿಕ್ಕೆ ಕಾಯ ಕಂಡಂಗೆ ಕಾಣ್ತಿರ್ತದೆ, ಆದರೆ ಕಾಯ ನಿಕಾಯ ಸ್ಥಿತಿ. ಬೆಳವಲ ಹಣ್ಣು ಆನೆ ನುಂಗಿದ ಬೆಳವಲ, ಆನೆ ನುಂಗಿದ ಬೆಳವಲ ಫಲದಂತೆ ತಾನಾಗಿರ್ಪ ಶಿವಯೋಗಿ. ಬೆಳವಲ ಹಣ್ಣು ಕಣ್ಣಂಗೆ ಕಾಣ್ತಿರ್ತೈತಿ, ಮ್ಯಾಲ ಕಾಯ ಇರ್ತೈತಿ, ಅದು ನಿಕಾಯ. ಅದನ್ನು ಹೇಳ್ತಾರೆ ಅವರು. ಆನೆ ನುಂಗಿದ ಬೆಳವಲ ಫಲದಂತೆ ತಾನಾಗಿರ್ಪ ಶಿವಯೋಗಿ. ಶರಣರು ಹಂಗಿರ್ತಾರ. ಜಗತ್ತಿಗೆ ತೋರ್ಲಿಕ್ಕೆ ಕಾಯಗೊಂಡವರಂತೆ ಕಂಡರೂ ಕೂಡ ಅವರು ನಿಕಾಯಗಳಾಗಿರ್ತಾರೆ. ಅದಕ್ಕೆ ಅವ್ರಿಗೆ ಡಿಫ್ರೆನ್ಸ್ ಮಾಡಿದರು. ಕಾಯಗೊಂಡ ಮಾನವರಂಗೆ ಮಾಡೇನು ಶರಣರಂದ್ರೆ ಅಂದಂಗೆ. ಅದು ಆ ಲಿಂಗದ ಇರುವು ಭೌತಿಕ ಕಾಯವನ್ನು ಹೊತ್ತ ಮಾನವರಂತ ಇರೋದಿಲ್ಲದು. ಇದು ಭೌತಿಕ ಕಾಯ ಹೊತ್ತಂಥ ಮಾನವರಂಗೆ ಆ ಲಿಂಗದ ಇರುವು ಇರಂಗಿಲ್ಲ. ಶರಣರ ನಿಲುವು ಆ ರೀತಿ ಇರೋದಿಲ್ಲ. ಅವರು ಶರಣರು ಕಾಯವಿದ್ದು ಅಕಾಯವಂತರು. ಬೆಳವಲ ಹಣ್ಣ ಉದಾಹರಣೆ. ಕಾಯವಿದ್ದು ಅಕಾಯವಂತರು. ನೋಡುವ ಜನರಿಗೆ ಆ ರೀತಿ ಕಾಣಬಹುದು. ದೇಹಿಗಳಾಗಿ ದೇಹ ಧರಿಸಿಕೊಂಡದಾರೆ ಇವರು, ತನೂ ಐತಿ ಇವರಿಗೆ ಅಂತ, ಒಡಲು ಐತಿ ಅಂತ ತಿಳ್ಕೋಬಹುದು. ಆದರೆ ಒಡಲಿದ್ರೂ ಸಾಮಾನ್ಯರ ಒಡಲಂತ ಇರೋದಿಲ್ಲ ಅದು, ಸಾಮಾನ್ಯರ ದೇಹದಂತೆ ಇರೋದಿಲ್ಲ ಅದು. ಆ ಅಕಾಯವು ಸಾಮಾನ್ಯರ ಕೈಗೆ ಸಿಗುವುದಿಲ್ಲ. ಶರಣರ ಸಾಮಾನ್ಯರ ಕೈಗೆ ಸಿಗೋದಿಲ್ಲ. ಅಂದ್ರೆ ನೀ ಬಂದಿ ಅಂದ್ರೆ, ನೀ ನನ್ನ ಸ್ತೋತ್ರ ಮಾಡಿ ಅಂದ್ರೆ ನಾ ಹಂಗೆ ಆಯ್ತು ಬಿಡ ಅಂತ ಅಂದಂಗೆ ಅದು ಅರ್ಥ. ಪ್ರಾಣವಿಡಿದ ಜೀವಿಗಳಂತೆ ಎಡೆಯಾಡದಿಪ್ಪ. ಎಡೆಯಾಡೋದು ಅಂದ್ರೆ ನಡೆದಾಡೋದು ಅಂತ. ಹೌದಾ? ಎಡೆ ಮಾಡು ಅಂದರೆ ನಡೆದಾಡು ಅಂತ. ಸಾಮಾನ್ಯ ಜೀವಿಗಳು, ಸಾಮಾನ್ಯ ಪ್ರಾಣವಾಯು ಏನಿರುತ್ತಲ್ಲ, ನಮ್ಮ ಆಕ್ಸಿಜನ್ ವಾಯು ಪ್ರಾಣ ವಿಡಿದಿರುತ್ತವೆ. ಆ ವಾಯು ಪ್ರಾಣದಿಂದ, ಪ್ರಾಣವಾಯುವಿನಿಂದ ಅವ್ರು ಚರಿಸ್ತಿರ್ತಾವೆ. ನಾವೆಲ್ಲ ಆಕ್ಸಿಜನ್ ತೊಗೊಂಡು ಇರ್ತೇವಲ್ಲ, ಇದು ನಮಗೆ ಸಾಮಾನ್ಯ ಜನರಿಗೆ ಇರುವಂಥ. ಅವನು ಉಸಿರು ತಗೊಂಡು ಅಡ್ಡಾಡ್ತಿರ್ತಾವೆ ಯಾರು? ಸಾಮಾನ್ಯರು. ಆದರೆ ಶರಣರ ಲಿಂಗ ಪ್ರಾಣ. ಶರಣರದ ಪ್ರಾಣ ಅವರು ಉಸಿರಾಡಿಸ್ತಿರ್ತಾರಲ್ಲ, ಅವ್ರದ್ದು ಲಿಂಗ ಪ್ರಾಣ. ಅದು ಅವ್ರ ಉಸಿರು
ಅದು ಲಿಂಗ ಪ್ರಾಣ, ಸಾಮಾನ್ಯ ಪ್ರಾಣ ಅಲ್ಲ ಅದು, ನಿಮ್ಮಂಥ ಪ್ರಾಣ ಅಲ್ಲ ಅದು. ಆ ಸುಳಿದಾಡುವ ಪ್ರಾಣಕ್ಕೆ ಸಂಸ್ಕಾರ ಇರುತ್ತೆ ಶರಣರಿಗೆ ಅಂತ. ಆ ಪ್ರಾಣವಾಯುವಿನ ಮೇಲೆ ಅದು ಲಿಂಗ ಪ್ರಾಣವಾದಾಗ ನಿಯಂತ್ರಣ ಇರುತ್ತೆ ಶರಣರಿಗೆ. ಅದನ್ನು ನಿಲ್ಲಿಸಬಹುದು. ಹೇಳ್ತಾರೆ ಭಾಳಷ್ಟು ಶಿವಯೋಗಿಗಳು, ನಾವು ನಾಳೆ ನಮ್ಮ ಜೀವನದ ಯಾತ್ರೆ ಮುಗಿಸ್ತೇವ್ರಪ್ಪ ಅಂದ್ರೆ ಉಸಿರು ನಿಲ್ಲಿಸಿಬಿಡ್ತಾರೆ ಅವ್ರು. ಯಾರ ಕೈ? ನಿಮ್ಮ ಕೈಯಾಗ ಐತೆ. ಉಸಿರು ನಿಲ್ಲ ಅಂದ್ರೆ ನಮ್ಮ ಕೈಯಾಗ ಹೋಗಿಲ್ಲ. ಅದು ಹೋಗೋತ್ನ ತಡ್ಯಾಕೂ ನಮಗೆ ಬರೋಂಗಿಲ್ಲ. ಬರ್ತೇನ್ರಿ? ಬರೋದಿಲ್ಲ. ಮತ್ತು ಆರ್ಟಿಫಿಷಿಯಲ್ ಆಕ್ಸಿಜನ್ ಹಚ್ಚಿ ಹಾಸ್ಪಿಟ್ಲ್ನಾಗ ಇಟ್ಟು ಹಂಗೆ ತೊಗೊಂಡ್ರು ಅದು ಎಷ್ಟು ದಿವಸ ನಡೀತೈತೆ? ಅದು ಸಾಧ್ಯ ಇಲ್ಲ. ಅದು ಶರಣರದ್ದು ಹಂಗಲ್ಲ, ಅದು ಲಿಂಗ ಪ್ರಾಣ. ಅದು ಪ್ರಾಣನೇ ಲಿಂಗವಾಗಿರ್ತೈತೆ. ಅದು ಚರಿಸುವ ವಾಯು ಲಿಂಗಮಯ ಆಗಿರ್ತೈತಿ. ಶರಣರು ಅದನ್ನು ಸಂಸ್ಕಾರ ಕೊಟ್ಟು ಲಿಂಗಮಯ ಮಾಡಿರ್ತಾರೆ. ಅದನ್ನು ಪ್ರಾಣವನ್ನೇ ಲಿಂಗಮಯ ಮಾಡಿರ್ತಾರೆ ಅವರು. ಅಂತ ಅದ್ಭುತ ತತ್ವ ಐತೆ ನೋಡ್ರಿ ಇಲ್ಲಿ. ಉಸಿರಾಡಿಸುವ ಉಸಿರಿನ ಕ್ರಮ ಅದು ಮಹಾಮಂತ್ರ ಪಠಣ ಆಗಿರ್ತೈತೆ ಅಲ್ಲಿ. ಅದು ಮಹಾಮಂತ್ರ ಪಠಣ. ಅದಕ್ಕೆ ನಾವು ಹಂಸಧ್ಯಾನ ಅಂತ ಕರಿತೇವೆ. ಉಸಿರೇ ಮಂತ್ರಮಯ ಆಗಬೇಕು. ಉಸಿರೇ ಒಳಗೆ ಬಿಟ್ಟಾಗೊಮ್ಮೆ, ಹೊರಗೆ ತೊಗೊಂಡಾಗೊಮ್ಮೆ ಅದು ಮಹಾಮಂತ್ರ ಪಠಣದಲ್ಲಿ ಇರೋ ರೀತಿಯಲ್ಲಿ ಸಂಸ್ಕಾರ ಕೊಟ್ಟಿರ್ತಾರೆ ಶರಣರು. ಅವಾಗ ಅದು ಲಿಂಗ ಪ್ರಾಣ ಆಗಿರ್ತದೆ. ಲಿಂಗ ಪ್ರಾಣ. ನಮ್ಮದೆಲ್ಲ ಸಾದಾ ಪ್ರಾಣ. ಅದು ಇರುತ್ತಾನೆ ಇರೋದು, ಇಲ್ಲಂದಾಗ ಹೋಗೋದು. ಅದರ ಮೇಲೆ ನಮ್ದು ಯಾವುದೋ ನಿಯಂತ್ರಣವಾಗಲಿ ಮತ್ತೊಂದಾಗಲಿ ಇರೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಶರಣರ ಲಿಂಗ ಪ್ರಾಣ ಅದು ನಡೆದಾಡಿದರೂ, ಆ ಲಿಂಗ ಪ್ರಾಣ ಹೊತ್ಕೊಂಡು ಅದನ್ನು ನಡೆದಾಡಿದರೂ ನಡೆದಾಡದಂತೆ ನಿಶ್ಚಲವಾಗಿ ನಿಂತಿರ್ತದದು. ವಾಯು ಅಂದರೆ ಎಲ್ಲ ಕಡೆ ಹರಿದಾಡೋದಲ್ಲ. ಶರಣರ ವಾಯು ಹಂಗಲ್ಲ. ಅದು ನಿಶ್ಚಲವಾಗಿ ನಿಲ್ಲಿಸ್ಲಿಕ್ಕೆ ಬರ್ತದೆ. ಅವ್ರು ನಿಶ್ಚಲವಾಗಿ ನಿರ್ತೈತೆ ಅದು. ಎರಡನೇದ್ದು. ಮೂರನೇದ್ದು ಹೇಳಿದರು, ಕಾಂಬಡೆ ಕಂಗಳತೆಯಲ್ಲ. ನೋಡ್ತೇನೆ ಅಂದ್ರೆ ಕಣ್ಣಿಗೆ ಸಾಲಾರ್ದಷ್ಟು ಕಾಂಬಡೆ. ಆ ಮಹಾಘನ ಲಿಂಗದ ಇರುವೈತಲ್ಲ ಶರಣರದು, ಅದನ್ನು ಕಣ್ಣಿಲೆ ಕಾಣಬೇಕಂದ್ರೆ ಅದು ಸಾಮಾನ್ಯ ಕಣ್ಣುಗಳ ಮಿತಿಗೆ ಸಿಲುಕೋದಿಲ್ಲ. ಅದು ಅಗಮ್ಯ, ಅಪ್ರತಿಮ. ಪ್ರತಿಮೆ ಆತಂದ್ರೆ ಈ ಪ್ರತಿಮೆ ಆತಂದ್ರೆ ಆ ಪ್ರತಿಮೆ ನೋಡ್ಬೋದು. ಅಪ್ರತಿಮವಾಗಿರೋದು ಈ ಕಣ್ಣಿಗೆ, ಸಾಮಾನ್ಯ ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರ್ತಕ್ಕಂಥ ಸ್ಥಿತಿ ಅದು. ನೋಡೇನಂದ್ರೆ ಕಣ್ಣಿನ ಅಳತೆಗೆ ಅದು ಕಾಣೋದಿಲ್ಲ. ಇನ್ನು ಕೇಳೇನಂದ್ರೆ ಕಿವಿಲೆ, ಕೇಳುವಡೆ ಕಿವಿಗಳತೆಯಲ್ಲ. ಆ ಮಹಾಘನದ ಇರುವು ಕೇಳಿ ಏನರ ತಿಳ್ಕೊತೇನಂದ್ರೆ, ನೋಡಿ ತಿಳ್ಕೊತೇನಂದ್ರೆ ಕಣ್ಣಿಗೆ ಕಾಣಲಾರ್ದಷ್ಟು ಅಳತಿಗೆ ಬರೋದಿಲ್ಲ. ಕಿವಿಯಿಂದ ಅಟ್ಲೀಸ್ಟ್ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೇಳೇನಂದ್ರೆ ಅದರ ಇರುವು ಏನೈತಲ್ಲ, ಅದನ್ನ ಇರುವು ಕೇಳಿ ತಿಳ್ಕೊಬೇಕಂದ್ರೆ, ಕೇಳಿ ಅರಿದೇನೆಂದರೆ ಅದು ಸಾಮಾನ್ಯ ಕಿವಿಗಳಿಗೆ ಸಾಲೋದಿಲ್ಲ. ಮಿತಿಗದು, ಆ ಮಿತಿಗೆ ನಿಲ್ಕೋದಿಲ್ಲ ಅಂತ. ಗುಹೇಶ್ವರನ ನಿಲವು ಬರಿಯ ಸ್ತೋತ್ರಕ್ಕೆ ಸಿಕ್ಕದು ಕಾಣ ಸಿದ್ದರಾಮಯ್ಯ. ಇಷ್ಟಿದ್ದಾಗದು, ಆ ನಿಲುವು ಹಂಗಿದ್ದಾಗ ಏನು ನೀ ಬರೀ ಒಂದಿಷ್ಟು ಹೇಳಿಬಿಟ್ಟೆ ಅಂದ್ರೆ, ಒಂದಿಷ್ಟು ಹೊಗಳಿಬಿಟ್ಟೆ ಅಂದ್ರೆ ಹಂಗೆ ಸಿಗುದನ ಅದು ಅಂದಂಗೆ. ಅದು ಇರು ಹಂಗೈತಿ, ಆ ಸ್ಥಿತಿ ಹಂಗೈತಿ. ಅದಕ್ಕೆ ಹೇಳಿದ್ರು ಅವರು, ಗುಹೇಶ್ವರನ ನಿಲವು ಬರಿಯ ಸ್ತೋತ್ರಕ್ಕೆ ಸಿಕ್ಕದು ಕಾಣ ಸಿದ್ದರಾಮಯ್ಯ. ಅದು ಅಪರಿಮಿತ ಆಗಿದ್ದರಿಂದ, ಅದು ಅನಂತ ಆಗಿದ್ದರಿಂದ, ಅದು ಬರೀ ಸ್ತೋತ್ರ ಗೀತೆ ಏನರ ಭಕ್ತಿಯಿಂದ ಹಾಡಿ ಹೊಗಳಿ, ಹೌದಾ, ನೈವೇದ್ಯ ಕೊಟ್ಟು ಮಲಗಿಸಿ ಎಬ್ಬಿಸಿ, ಹೌದಾ, ಜೋಗಳ ಹಾಡಿ ಸುಪ್ರಭಾತ ಹಾಡಿ ನೀ ಹಂಗೆ ನೀ ಹಿಂಗೆ ನಿನ್ನ ಬೇಡ್ಕೊಂಡ್ರೆ ಒಲಿಯುವಂಥದ್ದು ಅಲ್ಲ ಅಂಥದ್ದು ಅರ್ಥ. ದೇವ್ರನ್ನ ಸ್ತುತಿ ಮಾಡ್ತೀವಲ್ಲ ನಾವೆಲ್ಲ, ಈ ಸ್ತುತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂದಂಗೆ. ಆಗ್ಬೋದು ಪ್ರಯೋಜನ, ಆದರೆ ನೀ ಏನು ತಿಳಿದಿಲ್ಲ ಅಷ್ಟು ಆಗಲಿಕ್ಕಿಲ್ಲ ಅಂತ. ಇದನ್ನು ಮೀರಿ ಹೇಳಕತ್ತಾರ ನೋಡ್ರಿ ಅವರು. ನಾವು ದೇವ್ರನ್ನ ನೆನೆಸೋದಂದ್ರೆ ಏನು? ದೇವ್ರನ್ನ ಹೊಗಳ್ಕೊಂತ ಹೊಂಟೇವು ನಾವು.
ನೀನು ಕರುಣಾಮಯ ಇದಿ, ನೀ ಹೆಂಗದೀಪ, ನೀ ಹಿಂಗದೀಪ. ಹೌದಾ? ನಾವೇನರ ಪೂಜಾ ಪುನಸ್ಕಾರ ಮಾಡುವಾಗನೂ ನಾವು ಏನು ಹೇಳ್ತೇವೆ? ಸ್ತುತಿನ ಮಾಡ್ತೀವಲ್ಲ ಭಗವಂತನ. ಅವನು ಒಳ್ಳೆಯದನ್ನು ಹೇಳ್ತಿರ್ತೇವಲ್ಲ ನಾವು. ರುದ್ರಾಭಿಷೇಕಕ್ಕೆ ಮಾಡೋ ಹೊತ್ನ್ಯಾಗೂ ಆ ಸಂಸ್ಕೃತ ಅರ್ಥಗಳು ಹಂಗೆ ಅದಾವಲ್ಲ. ದೇವರಿಗೆ ನಿನಗೆ ಇದನ್ನು ಕೊಡ್ತೇನೆ, ನಿನಗೆ ಇದನ್ನು ಕೊಡ್ತೇನೆ, ನಿನಗೆ ಅದನ್ನು ಅರ್ಪಣೆ ಮಾಡ್ತೇನೆ, ಇವೆಲ್ಲ ಹೇಳ್ಕೊತೇವೆಲ್ಲ ನಾವು. ಇದಕ್ಕೆ ಅಷ್ಟೇ ಅವ ಒಲೆಯಾಗಿದ್ರೆ ಎಲ್ಲರಿಗೂ ಒಲ್ದು ಬಿಡ್ತಿದ್ದ ಅಂತಾರವ್ರು. ಹಂಗಿಲ್ಲದ ಅಂತ ದೇವ್ರ ಅನ್ನೋದು ಕಲ್ಪನೆ ನೀವೇನು ತಿಳ್ಕೊಂಡಿರಲ್ಲ, ಅದನ್ನು ಮೀರೈತೆ ಅದು ಅಂತ ಅಂದಂಗೆ ಅರ್ಥ. ಅದು ಬರೀ ಸ್ತೋತ್ರಕ್ಕೆ, ಗೀತೆಯ ಸೀಮೆಗೆ ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಇದನ್ನೆಲ್ಲ ಮೀರಿದ ಮಹಾಘನ ಅಂತ ಅಲ್ಲಮ ಪ್ರಭುದೇವರು ತಮ್ಮ ಲಿಂಗದ ನಿಲುವನ್ನು ಅಥವಾ ಶರಣರ ನಿಲುವನ್ನು ಸಿದ್ದರಾಮ ಶಿವಗಳಿಗೆ ಅರುಹುತ್ತಾರೆ, ಹೇಳ್ತಾರೆ. ಹಿಂಗಂದ ಮೇಲೆ ಸಿದ್ದರಾಮೇಶ್ವರ ಏನು ಹೇಳ್ಬೇಕಂಗ? ಈಗಾರ ಅವ್ರನ್ನ ಸ್ತೋತ್ರ ಮಾಡ್ಯಾರ. ಇದಂತೂ ನಿನಗೆ ನೀ ಹಾಡಿ ಹೊಗಳಿದ್ರೆ ನಾ ಏನು ಅದಕ್ಕೆ ಕೇಳವಲ್ಪ. ನೀ ಯಾರಿಗಾರ ನಾವು ಅಂದಿರ್ತೀವಲ್ಲ ಸಾಮಾನ್ಯವಾಗಿ, ನೀ ಯಾರು ಹೇಳಿ ಹಿಂಗೆ ಹೊಗಳಿ ನೀ ಏನಾರು ಮಾಡಿರ್ಬೋದು, ಬಟ್ ಅದು ನಾನು ಮುಂದೆ ನಡೆಯಂಗಿಲ್ಲ ಅಂತ ಸಾಮಾನ್ಯ ಲೌಕಿಕರ ಭಾಷೆಯೊಳಗೆ ನಾವು ಅನ್ನಂಗಿಲ್ಲ. ಹಂಗೆ ಅಂದಂಗೆ ಹಂಗೆ ಅರ್ಥ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ನಾವು, ರೈಟ್? ಇದಕ್ಕೆ ಸಿದ್ದರಾಮ ಶಿವಗಳು ಏನಂದರು? ಸ್ತೋತ್ರವೆಂಬವು ಸ್ತೋತ್ರ ಹೀಗೆಂದು ಪ್ರಭುದೇವರು ನಿರೂಪಿಸಲು ಸಿದ್ದರಾಮಯ್ಯ ದೇವರು ಕೊಟ್ಟ ಪ್ರತ್ಯುತ್ತರ. ಹಿಂಗೆ ಹೇಳಿದ ಮೇಲೆ ಅವ್ರವ್ರು ಹೆಂಗೆ ಸುಮ್ಮ ಕುಂದ್ರಾಕೈತೆ? ಹೌದು, ನೀವು ಹೇಳಿ ನನಗಳನ್ನ ಅದು ಹೆಂಗೆ ಬಿಡಾಕೈತೆ? ಹಂಗಲ್ರಿಪ್ಪ, ಅದು ಹಿಂಗಂತ ನಾವು ಹೇಳಬೇಕಲ್ಲ. ಹೌದಾ? ಹೌದನ್ರಿ? ಹಂಗಾರ ನಿಲ್ಕಂಗಿಲ್ರಿ ಅಂತ ಹಂಗೆ ಹೊಳೆ ಹೋಗಕ್ಕೆ ಬರಂಗಿಲ್ಲಲ್ಲ, ಹೆಂಗಾರ ಮಾಡಿ ಹೊಲಸಬೇಕಲ್ರಿ. ಹೌದಾ? ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು? ಸ್ತೋತ್ರವೆಂಬವು ನೀ ಮಾಡಲಾದವು ಕಂಡಯ್ಯ. ಮೂರ್ತಿ ಎಂಬುದು ನೀನು ನೆನೆದಡಾದುದು ಕಂಡಯ್ಯ. ಆ ಮೂರ್ತಿ ಎಂಬುದು ನಿನ್ನ ಸ್ವಭಾವ ಕಂಡಯ್ಯ. ಎನ್ನ ಹೃದಯ ಕಮಲದೊಳಗೆ ಹುಟ್ಟುವ ಸ್ಮರಣೆ ನಿನ್ನ ಗತಿ ನೋಡಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನು ನೋಡ್ರಿ ಹೆಂಗೆ ಹೇಳ್ತಾರ, ನೀನು ಸ್ತೋತ್ರಪ್ರಿಯನಲ್ಲದಿದ್ದರೆ, ಸ್ತೋತ್ರಪ್ರಿಯ ಅಲ್ಲ ಅಂತ ಪ್ರಭುದೇವರು ಹೇಳಿದರು. ನೋಡ್ರಿ ಹೇಳ್ತಾರೆ, ನೀನು ಸ್ತೋತ್ರಪ್ರಿಯನಲ್ಲದಿದ್ದರೆ ಬಾಣ, ಮಯೂರ, ಹಲಾಯುಧಂಗೆ ಒಲಿದೆಯಂತೂ ಹೇಳಯ್ಯ. ಇದು ಪುರಾಣದೊಳಗೆ ಬರುವಂಥವು. ಮಯೂರನ ಕಥೆ, ಬಾಣನ ಕಥೆ, ಹಲಾಯುಧಂಗೆ ಇವರೆಲ್ಲ ಸ್ತೋತ್ರ ಮಾಡಿ ಒಲಿಸ್ಕೊಂಡಾರಲ್ಲ. ಮತ್ತು ಅಲ್ಲೆರ ಹೇಳ್ತೀರಿ ಸ್ತೋತ್ರಕ್ಕೆಲ್ಲ ಒಲ್ಯಾವಲ್ಲ ಆ ಭಗವಂತ, ಆ ದೇವರು ಅಥವಾ ನೀವೇನು ಕರಿತೀರಿ, ಸ್ತೋತ್ರಕ್ಕಂತೂ ಒಲಿಯೋದಿಲ್ಲಪ್ಪ ಅಂತ ಸ್ಪಷ್ಟ ಹೇಳಿಬಿಟ್ರಿ. ಓಕೆ, ಅದಕ್ಕೆ ನಾನು ಒಂದು ಮಾತಿಗೆ ಹ್ಞೂ ಅನ್ಬೋದು. ಆದರೆ ಇಲ್ಲದಾವಲ್ಲ, ಇದಕ್ಕೇನು ಹೇಳ್ತೀರಿ? ಪುರಾಣದೊಳಗೆ ಹಿಂಗೆ ಬಂದಾವಲ್ಲ ಈಗ. ಹೌದಾ? ಪರಶಿವನ ಸ್ತುತಿಸುವ ಸ್ತೋತ್ರ ಹೇಳ್ತಾರ ಶಿವಗಳು, ಅವು ಕೇವಲ ಶಬ್ದವಲ್ಲ. ನಾವು ನೀವು ಮಾತಾಡ್ದಂಗೆ ಅನ್ನೋದ ಪರಶಿವನ ಕುರಿತು ಮಾತನಾಡುವ ಮಾತು ಬರೀ ಸಾಮಾನ್ಯ ಶಬ್ದ ಆಗಿರೋದಿಲ್ಲ. ಪರಶಿವನ ಕುರಿತು ಮಾತಾಡೇವೆ ಅಂದ್ರೆ ಅವು ಅಸಾಮಾನ್ಯವಾಗಿರ್ತಕ್ಕಂಥ ಶಬ್ದಗಳಿರ್ತಾವಪ್ಪ. ಅಷ್ಟು ನೀವು ಹಗುರವಾಗಿ ತಗೋಬೇಡ್ರಿ. ನಾವು ಯಾರ್ದಾರ ಕಾಯವನ್ನು ಹಿಡ್ಕೊಂಡು ಹೋದಂಥ ಜೀವಿಗಳ ಬಗ್ಗೆ ಮಾತಾಡಿದ್ರೆ ಅದು ಮಾತಾಗಬಹುದು. ಸಾಮಾನ್ಯರ ಕುರಿತು ಸಾಮಾನ್ಯರು ಹೇಳಿದ ಮಾತಾದ್ರೆ ಬರೀ ಮಾತಾಗಬಹುದು. ಇದು ಸಾಕ್ಷಾತ್ ಭಗವಂತನ ಕುರಿತು ಮಾತನಾಡಿದ ಮಾತು, ಅವು ಮರೆ ಮಾತಾಗೋದಿಲ್ಲ. ಅವು ಕೇವಲ ಅವು ಶಬ್ದವಲ್ಲ, ಅವು ಹೃದಯದಲ್ಲಿ ಅರಿವು ಭಕ್ತಿಯಿಂದ ಅಡಗಿರುವ ಪರಶಿವನೇ ಮಾಡಿದಿರ್ತಾನೆ ಅವನ್ನ. ಬೇರೆ ಯಾರಲ್ಲ. ಶಿಕ್ಷಕರ ಬಾಯಾಗ ಬರ್ತೈತೆ ನಾವು ಎಲ್ಲರಿಗೂ ಅನ್ನಕ್ಕೆ ಬರ್ತೇನೆ, ಅದನ್ನು ಅನ್ನಕ್ಕಾಗೋದಿಲ್ಲ. ಅರಿವುಳ್ಳವರು, ಜ್ಞಾನವಂತರು, ಹೌದಾ, ಪರಶಿವನೇ ಅವರ ದೇಹದಲ್ಲಿ, ಅವರ ಹೃದಯ ಕಮಲದಲ್ಲಿ ಕೂತ್ಕೊಂಡು ಅವನ ನುಡಿಸಿರ್ತಾನ. ನೋಡ್ರಿ ಇವ್ರದ್ದು ಹೆಂಗೈತಿ ಅಲ್ಲ. ಅವು ಹಂಗೆ ಹೇಳ್ಯಾರ ಪರಶಿವನ ಕುರಿತು, ಆ ಪರವಸ್ತುವಿನ ಕುರಿತು, ಆ ಭಗವಂತನ ಕುರಿತು ಏನೋ ಸ್ತೋತ್ರ ಮಾಡ್ಯಾರಂದ್ರೆ ಅದು ಸಾಮಾನ್ಯರ ಶಬ್ದವಲ್ಲದು. ಅದು ನೀನು ಅವರ ಹೃದಯ ಕಮಲದಲ್ಲಿ ನೆಲೆಸಿನ ನೀನ ನುಡಿದ ಮಾತವೋ, ಅವ್ರ ಮಾತಲ್ಲವೋ, ಅವು ನಿನ್ನುವ ಮಾತವೋ. ಅವನ್ನ ಯಾಕೆ ಹಂಗೆ ನೀವು ಹೊರಗಿನ ಅಂತ ತಿಳ್ಕೊಂತಿ?
ಅದನ್ನ ಯಾಕೆ ನಾ ಹೇಳೇನೆ ಅಂತ ತಿಳ್ಕೊಂತೀನಿ, ಅದನ್ನ ಯಾಕೆ ನಾನು ಸ್ತೋತ್ರ ಮಾಡೇನೆ ಸ್ತುತಿ ಮಾಡೇನೆ ಅಂತ ಹೇಳ್ತೀರಿ? ನಿಮ್ಮ ಸ್ತುತಿ ಮಾಡೇನೆ ಅಂದ್ರೆ ಅವು ಆ ಪರಶಿವನೇ ನನ್ನ ಹೃದಯ ಕಮಲದಲ್ಲಿ ಇದ್ದುಕೊಂಡು ತಾನೇ ಅವನ ನುಡಿಸ್ಯಾನ. ಅವು ಅವನ ಮಾತು, ನನ್ನ ಮಾತಲ್ಲ. ಮೂರ್ತಿ ಎಂಬುದು ನೀನು ನೆನೆದಡಾದುದು ಕಂಡಯ್ಯ. ಹಂಗಾರೆ ನಾ ಮೂರ್ತಿ ಮಾಡೇನಿ ಅಂತ ತಿಳ್ಕೊರಿ ಹೇಳ್ತಾರ ಅವರು. ಸೃಷ್ಟಿಯಲ್ಲಿನ ಮೂರ್ತಿ ಸ್ವರೂಪ, ಈ ಜಗತ್ತೇ ಒಂದು ಮೂರ್ತಿ ಸ್ವರೂಪ ಆತಲ್ಲ. ಪರಶಿವ ನಿರಾಕಾರ ಆಗಿದ್ದ, ಈ ಜಗತ್ತು ಸೃಷ್ಟಿ ಆದಮೇಲೆ ಅದು ಪರಶಿವನ ರೂಪ ಮೂರ್ತಗೊಂಡ್ತಲ್ಲ, ಕಣ್ಣಿಗೆ ಕಾಣಕತ್ತಲ್ಲ, ಸಾಕಾರ ರೂಪ ತಾಳ್ತಲ್ಲ, ನಿರಾಕಾರ ಆಗಿರ್ತಕ್ಕಂಥ ಸ್ಥಿತಿ ಹೊಳೆ ಸಾಕಾರಕ್ಕೆ ಬಂತಲ್ಲ. ಸೃಷ್ಟಿಯಲ್ಲಿನ ಮೂರ್ತಿ ಸ್ವರೂಪವು ನಿನ್ನಿಂದ ಭಿನ್ನನ ಇಲ್ಲದು, ಅದು ನಿನ್ನೊಳಗೆ ಹುಟ್ಟಿದ್ದದು, ನಿನ್ನ ಗರ್ಭದಿಂದನೇ ಹುಟ್ಟಿದ್ದದು. ಯಾರ ಗರ್ಭದಿಂದ ಬಂದೈತಿ ಈ ಸೃಷ್ಟಿ? ಇದು ಮೂರ್ತಿ ಆಕಾರ ಬಂದೈತೆ ಅಂದ್ರೆ, ಇದು ಕಣ್ಣಿಗೆ ಗೋಚರ ಸ್ಥಿತಿಗೆ ಬಂದೈತೆ ಅಂದ್ರೆ, ಇದು ಮೂರ್ತ ರೂಪ ತಾಳೈತೆ ಅಂದ್ರೆ ಅದು ಎಲ್ಲಿಂದ ಹುಟ್ಟುತ್ತದು? ನಿರಾಕಾರದಿಂದ ಹುಟ್ಟೈತದು, ಆ ಭಗವಂತನಿಂದ ಹುಟ್ಟೈತದು. ನೀನು ನಿರಾಕಾರ ಇರ್ಬೋದು, ನಿನ್ನಿಂದ ನಿನ್ನ ಹೃದಯ ನಿನ್ನ ಚಿದ್ಗರ್ಭದಿಂದ ಸೃಷ್ಟಿಯಾದಂಥ ಇದೇನೈತಲ್ಲ ಜಗತ್ತು, ಕಣ್ಣಿಗೆ ಕಾಣೋದು ಮೂರ್ತ ರೂಪ ಐತಲ್ಲ, ಅದು ನಿನ್ನ ಬಿಟ್ಟೈತನೋ ಅಂತಾರೆ ಅವರು. ಇಲ್ಲ, ಮತ್ತು ಆ ಮೂರ್ತ ರೂಪದಲ್ಲಿರ್ತಕ್ಕಂಥ ಜಗತ್ತನ್ನು ಯಾಕೆ ಹೇಳಿಸ್ಬೇಕು ನಾವು? ತಿರಸ್ಕಾರ ಯಾಕೆ ಮಾಡಬೇಕು? ಅದು ನಿನ್ನ ಸ್ವರೂಪ ಅಲ್ಲ, ನಿನ್ನಿಂದ ಹುಟ್ಟಿದ್ದಲ್ಲ ಅದು. ನೀ ಬೇಕು, ನಿನ್ನಿಂದ ಹುಟ್ಟಿದ್ದು ಬೇಡ ಅಂದ್ರೆ ಈ ದೇಹಕ್ಕೆ ಭಾಳ ಮನಸ್ಸು ಮಾಡಬೇಡ್ರಿ, ಈ ದೇಹಕ್ಕೆ ನೀವು ಭಾಳ ಇದನ್ನು ಕೊಡಬೇಡ್ರಿ, ಮಹತ್ವ ಕೊಡಬೇಡ್ರಿ ಅಂತ ಹೇಳ್ತೇವಲ್ಲ ನಾವು. ಈ ದೇಹವನ್ನು ನೆಗ್ಲೆಕ್ಟ್ ಮಾಡಿರಿ, ತಾತ್ಸಾರ ಮಾಡಿರಿ, ದೇಹವನ್ನು ಭಾಳ ಅತಿ ಪೋಷಣೆ ಮಾಡಬೇಡ್ರಿ ಅದು ಹೇಳು. ಅತಿ ಪೋಷಣೆ ಬೇಡ, ದೇಹವನ್ನು ತಿರಸ್ಕಾರ ಮಾಡೋದು ಅಪರಾಧ ಅಂತ. ಯಾಕೆ? ದೇಹವು ಈ ಮೂರ್ತ ರೂಪದಲ್ಲಿರ್ತಕ್ಕಂಥ ಸಕಲ ಚರಾಚರ ವಸ್ತುಗಳು ಈ ಭೂಮಿ ಮೇಲೆ ಅದು ನಿರಾಕಾರ ತತ್ವದಿಂದನೇ ಬಂದಿದ್ದಲ್ಲ, ಅದನ್ನು ಬಿಟ್ಟಿಲ್ಲಲ್ಲ, ಅದು ಅವ್ರ ಸ್ವರೂಪನೇ ಅಲ್ಲ. ಅದನ್ನು ಯಾಕೆ ಬೇಡ ಅಂತೀರಿ? ಅಂದು ನೀನು ನಿಷ್ಕಲಲಿಂಗದ ಇರವಿನಲ್ಲಿ ನೆನೆದರೆ, ನಿಷ್ಕಲಲಿಂಗದ ಇರುವಿನಲ್ಲಿ ನಿನ್ನನ್ನು ನೆನೆದಾಗ ಮೂಲ ಚಿತ್ತು ಹೊರಹೊಮ್ಮಿತ್ತು. ಹೌದಾ? ಚಿತ್ತು ಬಂತಲ್ಲ, ಫಸ್ಟ್ ನಿಷ್ಕಲಲಿಂಗದಿಂದ ಚಿತ್ತು ಬಂತಲ್ಲ, ಮೂಲ ಚಿತ್ತು ಹೊರಹೊಮ್ಮಿ ಸಕಲ ಸೃಷ್ಟಿ ಉಗಮಕ್ಕೆ ಕಾರಣ ಆಯ್ತಲ್ಲ. ಅದೇನಾರ ಅವನು ಬಿಟ್ಟೈತನು? ಗುಹೇಶ್ವರಿ ಏನು ಗುಹೇಶ್ವರ ಲಿಂಗ ಅಂತಿಲ್ಲ, ಆ ಗುಹೇಶ್ವರ ಲಿಂಗ ಬಿಟ್ಟೈತು. ನಾ ಏನು ಅದ ವಸ್ತುವನ್ನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಕರೆಯಾಕತ್ತೇನಲ್ಲ, ಅದನ್ನು ಬಿಟ್ಟೈತನು. ಎಲ್ಲರೂ ಕರೀದು ಅದೇ ಪರವಸ್ತುವಿನ ಸ್ಥಿತಿಗೇನ ಆ ಹೆಸರು ಇಟ್ಕೊಂಡು ಕರೆದಾರ. ಅದನ್ನೇನಾರ ಬಿಟ್ಟೈತೇನೆ ಇದು ಅಂತ ಕೇಳ್ತಾರೆ ಅವರು. ಆ ಮೂರ್ತಿ ಎಂಬುದು ನಿನ್ನ ಸ್ವಭಾವ ಕಂಡಯ್ಯ. ಹಂಗಾರ ಅದು ಬೇರೆ ಅಲ್ಲ ಅಂದಾಗ ಅದೇನದು? ಸಮಸ್ತ ಸೃಷ್ಟಿಯ ಮೂರ್ತಿ ಸ್ವರೂಪವಾಗಿ ಅದು ನಿನ್ನ ಸಹಜ ಭಾವದಲ್ಲದೆ ಭಿನ್ನವಲ್ಲ. ಅದು ನಿನ್ನ ಸಹಜ ಭಾವದಿಂದ ಹೊರಹೊಮ್ಮಿದ್ದದು, ನಿನ್ನ ಲೀಲೆಯಾಗಿ ಹೊರಹೊಮ್ಮಿದ್ದದು. ಅದು ನಿನ್ನ ಬಿಟ್ಟು ಬೇರೆ ಇಲ್ಲದು. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಮ್ಮ ಜನಪದದ ಮಾತಿದು. ಅದಿಲ್ಲಿ ಬಂದೈತಿ. ನಿನ್ನ ಸಹಜ ಸ್ವಭಾವವಲ್ಲದೆ ಆ ಮೂರ್ತ ಸ್ವರೂಪ ಕಣ್ಣಿಗೆ ಕಾಣೋದೇನೈತಲ್ಲ, ಇದು ನಿನ್ನ ಸಹಜ ಸ್ವಭಾವವಲ್ಲದೆ ಅದು ನಿನ್ನ ಬಿಟ್ಟು ಬೇರೆ ಇಲ್ಲ. ಎನ್ನ ಹೃದಯ ಕಮಲದೊಳಗೆ ಹುಟ್ಟುವ ಸ್ಮರಣೆ ನಿನ್ನ ಗತಿ ನೋಡಯ್ಯ. ನಿನ್ನನ್ನು ನೆನೆಯುವಂಥ ಸ್ಮರಣೆ ಐತಲ್ಲ, ನನ್ನ ಹೃದಯದೊಳಗೆ ನಿನ್ನ ನೆನೆಬೇಕು ಅಂತ ನಾನು ಸ್ಮರಣೆ ಮಾಡಾಕತ್ತೇನಲ್ಲ, ಎನ್ನ ಧ್ಯಾನ ಸ್ಮರಣೆಯು ನಿನ್ನಿಂದ ಭಿನ್ನವಿಲ್ಲ. ಈ ಅರಿವಿನಿಂದ ಹುಟ್ಟುವ ನಿನ್ನ ಸ್ಮರಣೆಯೆಲ್ಲವೂ ನಿನ್ನಿಂದ ಅಲ್ಲವೇ, ಬೇರೆ ಯಾರಿಂದ? ನನಗೆ ಅರಿವು ಕೊಟ್ಟವೆ ಅವ, ನಿನ್ನ ನೆನಿಬೇಕಂತ ಅರಿವು ಕೊಟ್ಟವೆ ಅವ, ನಿನ್ನನ್ನು ಸ್ತುತಿ ಮಾಡ್ಬೇಕಂತ ಅರಿವು ಕೊಟ್ಟವೆ ಅವ, ನಿನ್ನನ್ನು ಸ್ತೋತ್ರ ಮಾಡ್ಬೇಕಂತ ಜ್ಞಾನ ಕೊಟ್ಟವೆ ಅವ. ಅದು ನೀನ ಅಲ್ಲ. ನೀ ಆ ಜ್ಞಾನ ಕೊಟ್ಟಿರಲಿಲ್ಲ ಅಂದ್ರೆ, ನೀ ಆ ಅರಿವು ಕೊಟ್ಟಿರಲಿಲ್ಲ ಅಂದ್ರೆ ನಾ ಸ್ತುತಿ ಮಾಡೋಕ್ಕೆ ಸಾಧ್ಯಕ್ಕಿತ್ತು? ನಿನ್ನ ಸ್ತೋತ್ರವನ್ನು, ನಾನು ಮಾಡಿದ ಸ್ತೋತ್ರವನ್ನು ಯಾಕೆ ತಿರಸ್ಕಾರ ಮಾಡಕತ್ತೀರಿ ಅಂದಂಗದು. ಆ ಸ್ತೋತ್ರ ನನ್ನಿಂದ ಅಷ್ಟೇ ಬಂದಿದ್ದಲ್ಲದು, ನೀ ಕೊಟ್ಟ ಅರಿವಿನ ಬೆಳಕಿನಿಂದ ಬಂದದ್ದು ಸ್ತೋತ್ರ. ಅದು ಆ ಸ್ತೋತ್ರ ತಿರಸ್ಕಾರ ಮಾಡೋದು ಬೇಡ. ಅದನ್ನ ಯಾಕೆ ಸ್ವೀಕಾರ ಮಾಡಕ್ಕೆ ತಯಾರಿಲ್ಲ ನೀನು? ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನೀನು ಸ್ತೋತ್ರ ಪ್ರಿಯನಲ್ಲದಿದ್ದರೆ, ಇಲ್ಲಿ ಬಂತು ನೋಡ್ರಿ, ನೀನು ಸ್ತುತಿಯನ್ನು ಪ್ರೀತಿ ಮಾಡವಲ್ಲ ಅಂದ್ರೆ, ಸ್ತುತಿಗೆ ನೀ ಈಲ್ಡ್ ಆಗವಲ್ಲ ಅಂದ್ರೆ, ನಾನು ಮಾಡಿದ ಸ್ತೋತ್ರಕ್ಕೆ ನೀ ಮಣಿಯೋದಿಲ್ಲ, ಕರಗೋದಿಲ್ಲ ಅನ್ನವಾಗಿದ್ರೆ, ಇಲ್ಲೊಂದಿಷ್ಟು ಅದಾವಲ್ಪ ಸೈಟೇಷನ್ ಕೊಡ್ತಾರ ಅವರು, ಕೋರ್ಟ್ನಾಗ ಸೈಟೇಷನ್ ಕೊಡ್ತಾರಲ್ಲ,
ಹಿಂದೆ ಇಂಥ ಇಶ್ವ್ಯಾಗ ಇಂಥ ಕೇಸ್ನ್ಯಾಗ ಹಿಂಗಾಗಿತ್ತು ನೋಡ್ರಿ, ಇದು ಈ ಕೋರ್ಟ್ ಹಿಂಗೆ ಹೇಳಿತ್ತು ನೋಡ್ರಿ ಅಂತ ಹೇಳ್ತಾರಲ್ಲ, ಹಾಗಿಲ್ಲ. ಮತ್ತು ಸ್ತೋತ್ರ ಪ್ರಿಯನ ಆಗಿರಲಿಲ್ಲ ಅಂತ ನೀವು ಹೇಳ್ತಾರಲ್ಲ, ಹಾಗಾದ್ರೆ ಇವೇನು ಇಲ್ಲದಾವಲ್ಲ, ಮಯೂರ, ಬಾಣಕವಿ, ಹಲಾಯುಧ, ಇವರೆಲ್ಲ ನಿನ್ನ ಸ್ತುತಿ ಮಾಡ್ಯಾನ, ಸ್ತೋತ್ರ ಮಾಡ್ಯಾನ, ನಿನ್ನ ಒಲಿಸ್ಯಾರಲ್ಲ. ಮತ್ತು ಇದಕ್ಕೇನು ಹೇಳ್ತೀರಿ? ಒಲಿದೆಯಂತೂ ಹೇಳಯ್ಯ, ಹೇಳಂತ ಕೇಳ್ತಾರೆ ಅವರು. ಈ ಒಂದು ಪ್ರಶ್ನೆಗೆ ಪ್ರಭುದೇವರು ಮತ್ತು ಉತ್ತರ ಕೊಡಬೇಕಲ್ಲ. ಹೀಗೆಂದು ಸಿದ್ದರಾಮಯ್ಯ ದೇವರು, ಹೀಗೆಂದು ಸಿದ್ದರಾಮಯ್ಯ ದೇವರು, ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ಕೊಟ್ಟ ಪ್ರತ್ಯುತ್ತರ. ನಡೀತದೆ ಹಂಗೆ, ಸ್ತೋತ್ರದ ಮೇಲೆ ನಡೀತೀಗ. ಇವರು ಅವ್ರನ್ನ ಹೊಗಳಿದ್ರು, ಇವ್ರನ್ನ ಸಂತೈಸಾಕಿ ನೀವು ಅವ್ರ ನಿಲುವನ್ನು ಹೇಳಿದರು. ಹೊಳ್ಯಾರಂದ್ರೆ ಏನು, ಅದೇನು ಇರ್ಲಿದ್ದೇನು ಹೇಳಿಲ್ಲ, ಇದ್ದ ನಿಲುವನ್ನು ಅವ್ರು ಹೇಳ್ಯಾರ ಪ್ರಭುದೇವ್ರ ಕುರಿತು. ಆದರೂ ಒಮ್ಮೆ ಭಾಳ ಅದು ಮುಖಸ್ತುತಿ ಅಂತ ಒಮ್ಮೆ ಅನಿಸ್ತಿರ್ತೈತಲ್ಲ, ಹಂಗೆ ಅದಕ್ಕೆ ಅವ್ರು ಹಿಂಗಲ್ಲ ಆದ್ರೆ ನಡೆಯಂಗಿಲ್ಲ ಅಂತ ಹೇಳಿದರು. ಹಂಗಲ್ಲ ಅಂದ್ರೆ ಇದೇನಂತ ಇವ್ರು ಕೇಳಿದರು. ಸ್ತೋತ್ರ ಪ್ರಿಯನಲ್ಲ ಅಂದ್ಬಿಟ್ರೆ ಮುಂದೆ ಇದೇನಪ್ಪ ಅಂತ 3 ಉದಾಹರಣೆ ಕೊಟ್ಟು ಹೇಳಿದರು ಅವರು. ಅದಕ್ಕೆ ಪ್ರಭುದೇವರು ಏನು ಹೇಳಿದರು? ವಚನದ ರಚನೆ ಎಂಬ ಮಾತಿನ ಬಣ್ಣದ ಪರಿಯಲ್ಲ ನೋಡ, ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರು. ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರು. ವೇದ ಶಾಸ್ತ್ರ ಮಾರ್ಗವೆಲ್ಲವೂ ಹೊಗಳಿ ಕಾಣವೆಂಬುದ ಗುಹೇಶ್ವರ ಸಾಕ್ಷಿಯಾಗಿ 3 ಲೋಕ ಬಲ್ಲದು ಕಾಣ ಸಿದ್ದರಾಮಯ್ಯ. ಪರಶಿವನೆಂಬುದು ಹೇಳಿದ್ರಲ್ಲೇ, ಪರಶಿವನೆಂಬುದು ಮಾತು ಮನಗಳಿಗೆ ಮೀರಿದ ಮಹಾಘನ. ಕೇಳಾಕತ್ರ ಕೇಳೇ ತಿಳಿತೇನೆ ಅಂದರೆ ಅದಕ್ಕೆ ಸೀಮಿತಿಲ್ಲ, ನೋಡಿ ಅದನ್ನು ಇದನ್ನು ಮಾಡ್ತೇನೆ ಅಂದ್ರೆ ಕಣ್ಣಿಗೆ ಕಾಣಲಾರ್ದಷ್ಟು ಅಂತೆಲ್ಲ ಮೊದಲು ಹೇಳಿದ್ರಲ್ಲ, ಮತ್ತಲ್ಲೇ ಹೇಳಿದ್ರು ಅವರು. ಇದು ಮಾತು ಮನಗಳಿಗೆ ಮೀರಿದ ಮಹಾಘನ. ಮಾತಿನಿಂದ ರಚನೆಯಾದ ನುಡಿಗೆ ಆ ಮಹಾಘನ ಎಂದೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಮನೋರಂಜನೆಗೆ ರಚನೆಯಾದ ನುಡಿಗೆ, ಮನರಂಜನೆಗೆ ರಚನೆಯಾದ ನುಡಿಗೆ ನಾದಾತೀತವಾದ ಪರಶಿವಲಿಂಗ, ಅವ ನಾದಾತೀತನೂ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಅವನು ನಾದಾತೀತನು. ಆ ಪರಶಿವಲಿಂಗ ನಿನ್ನ ನಾದಕ್ಕೆ, ನಿನ್ನ ನುಡಿಗೆ, ನಿನ್ನ ಸ್ತೋತ್ರಕ್ಕೆ, ನಿನ್ನ ಹಾಡಿಗೆ ಹೆಂಗೆ ಒಲ್ಯಾಕೆ ಸಾಧ್ಯ ಐತಪ್ಪ? ಒಲಿತಾನ ಅಂತ ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಾಂತಿ ಅಂತಾರೆ. ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರು. ದೇವನ ಸ್ವರೂಪವನ್ನು ವರ್ಣಿಸಿ ವರ್ಣಿಸಿ ಹೊಗಳಿ ಹೊಗಳಿ ಸ್ತುತಿ ಮಾಡಿ ಕಂಡೆನೆಂಬ ಭಾವುಕರು ಅವನ ಸ್ತುತಿ ಮಾಡಿನೇ ಹೊತ್ತು, ಅವನ ಸ್ತುತಿ ಮಾಡಿ ಹೊತ್ತು ಅವನು ಹೊಗಳಿ ಕಂಡ ಸ್ತುತಿ ಮಾಡಿ ಆತನನ್ನು ಕಂಡೆನೆಂಬ ಭಾವುಕರು ಏನು ಕಂಡಾರಲ್ಲ ಅದು ದೇವರಲ್ಲ. ನಾ ಕಂಡೆ, ಆತನನ್ನು ಹೊಗಳಿ ಆತನನ್ನು ಸ್ತುತಿ ಮಾಡಿ ನನಗೆ ದೇವರನ್ನ ನಾನು ಕಂಡೆ, ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರು. ಅವರನ್ನು ಕಂಡೆ ಅಂತ ಅಂದದ್ದು ಅವ್ರೇನು ಕಂಡಾರಲ್ಲ ಅದು ದೇವರಲ್ಲ ಅಂತ. ಯಾಕಂದ್ರೆ ಅದು ಯಾವುದೋ ಒಂದು ಮೂರ್ತಿ. ಅವ್ರಿಗೆ ಕಂಡಾರಾದ್ರೆ ಅದು ಮೂರ್ತಿಯಾಗೆ ಕಾಣಬೇಕಲ್ಲ, ಅದೊಂದು ರೂಪಾಗೆ ಕಾಣಬೇಕಲ್ಲ. ಕಣ್ಣಿಲಿ ನಾ ಕಂಡೆ ಅಂದಾರಂದ್ರೆ ಬಯಲನ್ನು ನಾನು ಕಂಡೆ ಅಂತ ಯಾರೋ ಅನ್ನಕ್ಕೆ ಸಾಧ್ಯ ಇಲ್ಲ, ಹೌದ್ರಿ? ಬಯಲನ್ನು ನಾನು ಕಂಡೆ ಅಂದ್ರೆ ನಾನು ಅನ್ನಕ್ಕಾಗೋದಿಲ್ಲ. ಆ ಬಯಲು ಹೋಗಿ ಅದು ಮೂರ್ತ ರೂಪುಗೊಂಡಾಗ ಮಾತ್ರ ಅದು ಕಣ್ಣಿಗೆ ಕಾಣಕ್ಕೆ ಸಾಧ್ಯ ಐತಲ್ಲ. ನಾ ಕಂಡೆ ಅಂದ್ರೆ ಅದು ಮೂರ್ತಿ ಆಗಿರ್ಬೇಕು. ಮೂರ್ತಿ ಇಟ್ ಮೀನ್ಸ್ ಮೂರ್ತ ರೂಪದಲ್ಲಿ ಇರ್ಬೇಕು. ನಾವು ನೀವು ಹೆಂಗೆ ಮೂರ್ತ ರೂಪ, ಹಂಗೆ ಭಗವಂತ ಮೂರ್ತ ರೂಪದಲ್ಲಿ ಕಂಡಿರ್ಬೇಕಲ್ಲ. ಅವ ಮೂರ್ತ ರೂಪ ತಾಳ್ಯಾನ ಅಂದ್ರೆ ಅವ ಭಗವಂತ ಅಲ್ಲ. ಸೂಕ್ಷ್ಮ ಐತಿ, ಅದು ಭಾಳ ಸೂಕ್ಷ್ಮ ಐತಿ. ಅದಾವುದೋ ಮೂರ್ತಿ, ಮೂರ್ತಿ ಇದ್ದಲ್ಲಿ
ಯಾಕೆ ಅನ್ನೋದು ಹೇಳ್ತಾರೆ ಅವರು. ಅವ ಮೂರ್ತ ರೂಪ ತಾಳ್ಯಾನ ಅಂತ ಒಮ್ಮೆ ಅಂದ್ಬಿಟ್ರೆ ಅದಕ್ಕೆ ಪ್ರಳಯ ಉಂಟು. ಹೌದ್ರಿ, ಸ್ಥಿತಿ ಬಂತಂದ್ರೆ ಅದಕ್ಕಂದು ಅದು ಸೃಷ್ಟಿ ಆದಂಗೆ ಆತಲ್ಲ. ಸೃಷ್ಟಿ ಆಯ್ತಂದ್ರೆ ಅದಕ್ಕೆ ಲಯ ಐತೆ ಅಂತ, ಪ್ರಳಯ ಐತೆ ಅಂತ. ಮತ್ತು ನೀ ಕಂಡ ದೇವ್ರು ನಿನ್ನ ಕಂಡಿಗೆ ಕಂಡಾನ ಮೂರ್ತ ರೂಪದೊಳಗದಾನಂದ್ರೆ ಅದು ಮೂರ್ತ ರೂಪ ಒಮ್ಮೆ ಅಮೂರ್ತ ಆಗ್ಬೇಕಲ್ಲ, ಅದು ಇಲ್ಲದಂಗೆ ಆಗ್ಬೇಕಲ್ಲ. ಇಲ್ಲದಂಗೆ ಆತಂದ್ರೆ ಅದು ಪ್ರಳಯ. ಭಗವಂತ ಪ್ರಳಯಕ್ಕೆ ಒಳಗಾಕನ ಆಗೋದಿಲ್ಲ, ಅದು ನಿಶ್ಚಲ. ಭಗವಂತ ಪ್ರಳಯಕ್ಕೆ ಒಳಗಾಗೋದಿಲ್ಲ, ಅದು ನಿಶ್ಚಲ. ಪ್ರಳಯಕ್ಕೆ ಒಳಗಾಗೋದಿಲ್ಲ ಅಂದ್ರೆ ಭಗವಂತ ಮೂರ್ತ ರೂಪ ತಾಳಿಕ್ಕೆ ಸಾಧ್ಯ ಇಲ್ಲ. ಮೂರ್ತ ರೂಪಕ್ಕೆ ತಾಳೇನಿ, ನಾ ಕಂಡೇನಿ ಅವನ ಕಣ್ಣಿಲೆ ಕಂಡೇನೆ ಅಂದ್ರೆ ನೀ ಕಂಡದ್ದು ದೇವರಲ್ಲ, ಅದು ದೇವ್ರ ಅಂದೆ ಅಂದ್ರೆ ಅದಕ್ಕೆ ಪ್ರಳಯ ಐತಿ. ಅದಕ್ಕೆ ಪ್ರಳಯ ಐತಂದ್ರೆ ಅದು ದೇವರಲ್ಲ. ನೋಡ್ರಿ, ಏನು ಬೇಕಾದ ತಿಳ್ಕೊರಿ ನೀವು. ಮೂರ್ತ ರೂಪಕ್ಕೆ ಬಂದೈತೆ ಅಂದ್ರೆ ಅದು ಲಯ ಆಗ್ಬೇಕು, ಇಲ್ಲದಂಗೆ ಆಗಬೇಕಾದ. ಯಾವುದು ಸೃಷ್ಟಿಗೊಂಡಿದೆಯೋ ಮೂರ್ತ ರೂಪದಲ್ಲಿ ಅದು ಹುಟ್ಟದೇ ಇದ್ದದ್ದೇನಿತ್ತಲ್ಲ, ಹುಟ್ಟದೇ ಇದ್ದದ್ದೇನೈತಲ್ಲ, ಸೃಷ್ಟಿಯಾಗದೇ ಇದ್ದದ್ದು, ಇದ್ದೂ ಇಲ್ಲದಂತೆ ಇದ್ದೆಯಲ್ಲ, ಇದ್ದೂ ಇಲ್ಲದಂತೆ ನೀನು ಇದ್ದೆಯಲ್ಲ, ಹುಟ್ಟದೇ ನೀನು ಇದ್ದೆಯಲ್ಲ. ಅದು ಯಾವುದು? ಸಹಜ ಸ್ಥಳದಲ್ಲಿ ನಿಶ್ಚಲವಾಗಿ ಬಯಲಾಗಿತ್ತಲ್ಲ, ಅದು ಮಾತ್ರ ಶಾಶ್ವತ. ಅದರ ಗರ್ಭದಲ್ಲಿ ಏನೇನು ಹುಟ್ಟ್ಯಾವಲ್ಲ ಅವು ಇಲ್ದಂಗೆ ಆಗೇ ಆಕ್ಕವಂತ. ಅದರ ಗರ್ಭದಲ್ಲೇ ಹುಟ್ಟಿದ್ದು ಅದರ ಅಂಶ ಆಗಿದ್ರೂ ಕೂಡ ಅದು ಮೂಲ ರೂಪದಲ್ಲಿ ಅದು ಭಗವಂತನೇ ಆ ಸ್ವರೂಪ ಆಗಿ ಇರುವುದಿಲ್ಲ ಅಂತ ಹೇಳ್ತಾರೆ ಅವರು. ನೀನು ಆ ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬಯಲು ರೂಪದೊಳಗೆ ಐತಿ. ಅದನ್ನ ಹೆಂಗೆ ನೋಡಕ್ಕೆ ಸಾಧ್ಯ ಆಕೈತಿ ಅಲ್ವಾ? ಭಗವಂತನ ಸ್ವರೂಪವನ್ನು, ಆ ಸ್ಥಿತಿಯನ್ನು ಅವರು ಏನೋ ಅಂಗವಿಸಿಕೊಂಡು ಲಿಂಗಮಯವಾಗಿರ್ತಕ್ಕಂಥ ಶರಣರು ಇರ್ತಾರಲ್ಲ, ಇರಲಿ, ಅವರ ಗೋಚರ ಶರೀರ ಏನೈತಲ್ಲ ಅದು ಒಮ್ಮೆ ಒಂದು ದಿವಸ ಇಲ್ದಂಗೆ ಆಗೋದೇ ಅಲ್ಲ, ಅದು ಬಯಲು ರೂಪದಲ್ಲಿ ಹೋಗೋದೇ ಅಲ್ಲ. ಅದಕ್ಕೆ ಯಾರನ್ನೂ ಭಗವಂತ ಅನ್ಲಿಕ್ಕೆ ಆಗೋದಿಲ್ಲ. ಹೌದಾ? ನಾವು ನಮ್ಮ ಭಾವುಕತನದಲ್ಲಿ ಇವರು ನಡೆದಾಡುವ ದೇವರು ಅಂತ ಅದು ನಮ್ಮ ಭಕ್ತಿಯ ಪರವಶದಲ್ಲಿ ಕರಿಬೋದು ಎಲ್ಲರೂ, ಆ ಮಾತು ಬೇರೆ. ಹೌದಾ? ದೇವರು ಹುಟ್ಟಿಲ್ಲ, ಆತ ಇದ್ದಾನೆ. ಆತ ಹುಟ್ಟಿಲ್ಲ ಅಂದರೆ ಆತನಿಗೆ ಪ್ರಳಯವಿಲ್ಲ. ಆತ ಹುಟ್ಟಿಲ್ಲ, ಆತ ಇದ್ದಾನೆ, ಅದು ನಿರಾಕಾರ ರೂಪದಲ್ಲಿದ್ದಾನೆ. ಅದು ಸಾಕಾರ ರೂಪಕ್ಕೆ ಬಂದು ನಿಂತಾಗ ನೀವು ಕಂಡದ್ದು ಅದು ಸಾಕ್ಷಾತ್ ದೇವರ ಮೂಲ ಭಗವಂತನ ಸ್ಥಿತಿ, ಪರವಸ್ತುವಿನ ಸ್ಥಿತಿ ರೂಪದಲ್ಲಿ ನೀವು ನೋಡಿಲ್ಲ, ಅದು ಬಯಲು ರೂಪದಲ್ಲಿ ಐತಿ. ಅದನ್ನು ಮೂರ್ತ ರೂಪದಲ್ಲಿ ನೀವು ಏನು ನೋಡಿರಲ್ಲ, ಅದು ದೇವರಲ್ಲ. ಅದು ದೇವರ ಛಾಯೆಯನ್ನು ನಿಮ್ಮ ಭಾವುಕತನದಿಂದ ಅದು ದೇವರಂತ ನೀವು ಅನ್ಬೋದು. ಆದರೂ ವಾಸ್ತವದಲ್ಲಿ ಅದು ನೀವು ಕಂಡಿದ್ದು ದೇವರಲ್ಲ ಅಂದಂಗೆ. ಯಾಕೆ ಅನ್ನೋದಿಲ್ಲಿ ಹೇಳಿದ್ರು ಅವರು. ಮಹಾಘನ ಪರವಸ್ತು ಪ್ರಳಯಾತೀತವಾದುದು. ಆದುದರಿಂದ ವೇದ ಶಾಸ್ತ್ರ ಆಗಮಾದಿಗಳು ತೋರುವ ಮಾರ್ಗವೆಲ್ಲವೂ, ನೋಡ್ರಿ, ವೇದ ಶಾಸ್ತ್ರ ಮಾರ್ಗವೆಲ್ಲವೂ ಹೊಗಳಿ ಕಾಣವೆಂಬುದ. ವೇದ ಶಾಸ್ತ್ರ ಆಗಮಾದಿಗಳು ತೋರುವ ಮಾರ್ಗವೆಲ್ಲವೂ ಹೊಗಳಿ ಆ ಮಹಾಘನ ವಸ್ತುವ ಕಾಣದೆ ದಣಿವು ಬಾಗಿಬಿಟ್ಟು ಅಂತ, ಅವಕ್ಕೆ ಸುಸ್ತಾಗಿಬಿಟ್ಟು ಅಂತ. ಹೊಗಳಿದ್ದೇನೋ ನಿಜ, ಕಾಣ್ಲಾರ್ದ ಸುಸ್ತಾಗ್ಯಾವಂತವು. ವೇದಶಾಸ್ತ್ರ ಆಗಮಾದಿಗಳು ತೋರುವ ಮಾರ್ಗವೆಲ್ಲರೂ ಹೊಗಳಿ ಮಹಾಘನ ವಸ್ತುವ ಕಾಣದೆ ಸುಸ್ತಾಗಿ ನಿಜಕ್ಕೂ ಆ ಮಾತಿಗೆ ಮೂರು ಲೋಕದ ಮಹಾಂತರೆಲ್ಲರೂ ಬಲ್ಲರೆಂಬುದಕ್ಕೆ ಮಹಾಲಿಂಗವೇ ಸಾಕ್ಷಿ. ಮಹಾಲಿಂಗವೇ ಸಾಕ್ಷಿ. ಇವೆಲ್ಲಕ್ಕೆ ಹೇಳಿದ್ರಲ್ಲ, ಗುಹೇಶ್ವರ ಸಾಕ್ಷಿಯಾಗಿ ಮೂರು ಲೋಕ ಬಲ್ಲದು ಕಾಣ ಸಿದ್ದರಾಮಯ್ಯ. ಇದಕ್ಕೆ ಮೂರು ಲೋಕವೇ ಸಾಕ್ಷಿ ಆ ಮಹಾಲಿಂಗದ ಸ್ಥಿತಿಗೆ ಅನ್ನುವಂಥ ಮಾತನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳಿದರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನಹ ಮತ್ತೆ ಹೇಳಿದರು ಅವರು. ವೇದ ಪ್ರಿಯನಲ್ಲಯ್ಯ ನೀನು, ಒಪ್ಕೊಂತೇನೆ, ವೇದ ಪ್ರಿಯನಲ್ಲಯ್ಯ ನೀನು, ಶಾಸ್ತ್ರಪ್ರಿಯನಲ್ಲಯ್ಯ ನೀನು. ಹೌದು, ನೀ ಹೇಳ್ದಂಗೆ ನಾವು ಒಪ್ಕೊಂತೇನೆ. ನಾದಪ್ರಿಯನೂ ಅಲ್ಲಯ್ಯ ನೀನು, ಸ್ತೋತ್ರಪ್ರಿಯನಲ್ಲಯ್ಯ ನೀನು.
ಇವ್ಯಾವೂ ಅಲ್ಲ. ವೇದಪ್ರಿಯನೂ ಅಲ್ಲ, ಶಾಸ್ತ್ರಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ಸ್ತೋತ್ರಪ್ರಿಯನಲ್ಲವೂ ನೀನು. ಯುಕ್ತಿಪ್ರಿಯನೂ ಅಲ್ಲ. ಏನಾರು ಯುಕ್ತಿಯಿಂದ ಮಾಡಿ ನಿನ್ನನ್ನು ಹೊಲಸೋಗ್ಬೇಕಂದ್ರೆ ನೀನು ಯುಕ್ತಿಪ್ರಿಯನೂ ಅಲ್ಲ. ನಾದವ ಮಾಡಿದ ರಾವಣಂಗೆ ಅರೇ ಆಯುಷ್ಯವಾಯಿತು. ಹೌದಾ? ವೇದವ ನೋಡಿದ ಬ್ರಹ್ಮಂಗೆ ಶಿರ ಹೋಯಿತು. ಸ್ಪಷ್ಟ ಬಸವಣ್ಣವ್ರು ಹೇಳ್ಯಾರ ಅದನ್ನು. ಅದೇ ಆ ಹೋಲುವ ವಚನ ಇಲ್ಲದ. ಯುಕ್ತಿಪ್ರಿಯನಲ್ಲಯ್ಯ ನೀನು, ಮುಂದೇನು ಮುಕ್ತಿಪ್ರಿಯನೂ ಅಲ್ಲಯ್ಯ ನೀನು. ಯುಕ್ತಿಪ್ರಿಯನೂ ಅಲ್ಲ, ಮುಕ್ತಿಪ್ರಿಯನೂ ಅಲ್ಲ. ಕಡೆಗೆ ಹೇಳಿದರು, ನೀನು ಭಕ್ತಿಪ್ರಿಯನೆಂದು ಮರೆಹೊಕ್ಕೆ ಕಾಯಯ್ಯ ನೀನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ್. ಇವನ್ನೆಲ್ಲ ಬಿಟ್ಟರವರು. ಹೌದಪ್ಪ, ನಾನು ಹೊಗಳಿದ್ನೆಲ್ಲ ಮನಸ್ಸಿಲ್ಲಲ್ಲ, ಅದನ್ನು ಬಿಡು. ವೇದಶಾಸ್ತ್ರ ಮಾರ್ಗ ಎಲ್ಲ ಅವೆಲ್ಲ ಕಂಡಿದ್ದು ಸುಳ್ಳಲ್ಲ, ಅವನು ಬಿಡು. ನಾವನ್ನೇನು ವಾದ ಮಾಡೋದಿಲ್ಲ. ನಾ ಏನೂ ಅದಕ್ಕೆ ತಕರಾರಿಲ್ಲ. ಐ ಹ್ಯಾವ್ ನೋ ಸೆಕೆಂಡ್ ಒಪಿನಿಯನ್. ನೀವು ಹೇಳಿದ್ದಕ್ಕೆ ನಂದು ಏನೂ ತಕರಾರಿಲ್ಲ, ಏನೂ ಇಲ್ಲ, ಎಲ್ಲ ಸರಿ. ವೇದಪ್ರಿಯನಲ್ಲ, ನಾದಪ್ರಿಯನಲ್ಲ, ಸ್ತೋತ್ರಪ್ರಿಯನಲ್ಲ, ಯುಕ್ತಿಪ್ರಿಯನಲ್ಲಯ್ಯ, ಮುಕ್ತಿಪ್ರಿಯನಲ್ಲಯ್ಯ. ಇವೆಲ್ಲ ನನಗೆ ಗೊತ್ತು. ಇವೆಲ್ಲ ಉಪಾಯಗಳಿಗೆ ನೀನು ಅಸಾಧ್ಯ ಅನ್ನೋದು ನನಗೆ ಗೊತ್ತು. ಆದರೆ ನೀನು ಭಕ್ತಿಪ್ರಿಯವೆಂಬುದು ಸತ್ಯ. ಇಲ್ಲಿ ಒಂದು ಹೇಳ್ಕೊಂಡು ಕುಂತ್ರವ್ರು, ನೀ ಮಾತ್ರ ಇವಕ್ಕೆ ಯಾವಕ್ಕೂ ಇಲ್ಲಾಂದರೂ ಭಕ್ತಿಗರ ಒಲದ ಒಲಿತಿ ನೀನು ಅಂತ. ನೀನು ಭಕ್ತಿಪ್ರಿಯ ಅನ್ನೋದು ಮಾತ್ರ 100%. ಆದುದರಿಂದ ನಾನು ಭಕ್ತಿಯಿಂದ ಶರಣಾಗತನಾಗಿ ನಿಮ್ಮ ಮೊರೆ ಹೊಕ್ಕಿರುವೆ. ಇವೆಲ್ಲವಕ್ಕೆ ನೀನು ಅಸಾಧ್ಯ ಕಂಡಯ್ಯ. ಇವೆಲ್ಲದಕ್ಕೂ ನೀವು ಒಲೆಂಗಿಲ್ಲ ಅಂತ ಗೊತ್ತೈತಿ. ನೀನು ಭಕ್ತಿಪ್ರಿಯನೆಂದು ನಿನ್ನ ಮೊರೆ ಹೊಕ್ಕೆ. ಯಾವ ನನಗೆ ಹೆಲ್ಪಿಗೆ ಬರಂಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಾ ಏನಂದೆ, ನೀನು ಭಕ್ತಿಪ್ರಿಯ ಎಂಬುದು ಗೊತ್ತಾಗಿ ನಾನು ಭಕ್ತಿಯಿಂದ ಶರಣಾಗತನಾಗಿ ನಿಮ್ಮ ಮೊರೆ ಹೊಕ್ಕಿರುವೆ. ಇದನ್ನು ಮಾತ್ರ ನೀನು ಅನ್ನೋಂಗಿಲ್ಲ, ತಿರಸ್ಕಾರ ಮಾಡುವಂಗಿಲ್ಲ. ನಾನು ನಾದ ಮಾಡೋದಿಲ್ಲ, ಸಂಗೀತ ಮಾಡೋದಿಲ್ಲ, ಸ್ತೋತ್ರ ಮಾಡೋದಿಲ್ಲ, ವೇದ ಏನು ಮಾಡೋದಿಲ್ಲಪ್ಪ, ಇಲ್ಲ, ಬೆಟ್ಟೆ. ನಾನು ಭಕ್ತಿಯಾರ ಒಂದು ನೀ ಎಕ್ಸೆಪ್ಟ್ ಮಾಡ್ಕೊ. ನನ್ನ ಭಕ್ತಿಗೆ ಆದರೂ ನೀವು ಒಲಿಬೇಕು. ಕಾಪಾಡು ವೇದ ಓದಿನ ಮಾತು, ಶಾಸ್ತ್ರ ಸಂದೇಹದ ಸಂತೆ, ನಾದ ಶಬ್ದ ರಾಗ ರಂಜನೆ, ಸ್ತೋತ್ರ ಬರಿಯ ಭಾವುಕತೆ. ನೋಡ್ರಿ, ಯುಕ್ತಿ ಎಂಬುದು ಬುದ್ಧಿಯ ತರ್ಕ, ಇನ್ನು ಮುಕ್ತಿ ಎಂಬುದು ಬಂಧನದ ಬಿಡುಗಡೆಯ ಸಂಕೇತ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಭಕ್ತಿ ಎಂಬುದು ಸರ್ವ ಸಮರ್ಪಣ ಭಾವದ ಶರಣಾಗತಿ. ಇಲ್ಲಿ ನನ್ನದೇನೂ ಇಲ್ಲ ಎನ್ನುವ, ಎಲ್ಲವೂ ನಿನ್ನ ಇರುವಾಗ ನನ್ನ ಮುನ್ನಿನ ಅಪರಾಧವನ್ನು ಕ್ಷಮ ಮಾಡಿ ನೀನು ಭಕ್ತಿಪ್ರಿಯವೆಂದು ಮೊರೆ ಹೊಕ್ಕೆ ಕಾಯಯ್ಯ ನೀನು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸರ್ವ ಸಮರ್ಪಣ ಭಾವದಿಂದ ಶರಣಾಗತಿಯಾಗಿ ನನ್ನ ಮುನ್ನಿನ ಅಪರಾಧವೆಲ್ಲವನ್ನು ಕ್ಷಮಿಸಿ ನನ್ನನ್ನು ಕಾಪಾಡಿಬಿಡಪ್ಪ. ಎಲ್ಲ ಮರ್ತು ಬಿಡು. ಏನಾಗೈತೆ, ನಂದೇನೋ ಕೋಪದೊಳಗೇನೋ ಅಂದೇನಿ, ಕೋಪದೊಳಗೆ ಒಂದು ಹೊಸಲ ಕಣ್ಣು ತೆಗೆದೇನಿ, ನನಗೆ ತಿಳಿಲಿಲ್ಲ, ಎಲ್ಲ ಬಿಟ್ಟು ಬಿಡು ಸಾಕು. ಸಂಪೂರ್ಣ ಭಕ್ತಿ ಭಾವದಿಂದ ನನಗೆ ಶರಣಾಗತಿಯಾಗೇನಿ. ಇನ್ನರ ನನಗೆ ನಿನ್ನ ಕೋಪವನ್ನು ತನಿಸ್ಕೊಂಡು ನನ್ನ ಮೇಲೆ ಕರುಣೆ ತೋರು ಅನ್ನುವಂಥ ಒಂದು ಅತಿಯಾದ ವಿನಯಶೀಲತೆಯಿಂದ ಭಿನ್ನಹವನ್ನು ಮಾಡಿಕೊಂಡ್ರು. ಅದಕ್ಕೆ ಅಲ್ಲಮಪ್ರಭು ದೇವರು ಹೀಗೆಂದು ಸಿದ್ದರಾಮಯ್ಯ ದೇವರು ನೀನು ಭಕ್ತಿಪ್ರಿಯನೆಂದು ನಂಬಿದೆನೆಂದು ಭಿನ್ನಯಿಸಲು, ಏನಿಲ್ಲ ಅಂದರೂ ಭಕ್ತಿಗರ ಒಲ್ದ ಒಲಿತ್ಯಪ್ಪ ನೀ ಅನ್ನೋ ವಿಶ್ವಾಸದಿಂದ ನಿನ್ನ ಹತ್ರ ಬಂದೇನು ನಾನು ಅಂತ ಭಿನ್ನಯಿಸಲು, ಅದಕ್ಕೆ ಪ್ರಭುದೇವರು ಕೊಟ್ಟ ಪ್ರತ್ಯುತ್ತರ ಏನು ಹೇಳಿದರು ಅವರು? ಭಕ್ತಿ ಯುಕ್ತಿಯ ನಾರು ಬಲ್ಲರು. ನೋಡ್ರಪ್ಪ ಸಿದ್ದರಾಮೇಶ್ವರ, ಭಕ್ತಿ ಯುಕ್ತಿಯ ನಾರು ಬಲ್ಲರು, ಬಲ್ಲವರ ನಾರನೂ ಕಾಣೆ. ಭಕ್ತಿ ಯುಕ್ತಿಯನ್ನು ಯಾರು ಬಲ್ಲರು ಅಂತ ತಾವ ಪ್ರಶ್ನೆ ಮಾಡಿಕೊಂಡು ಅಂಥವ್ರನ್ನ ಯಾರೂ ನಾ ಕಂಡೇ ಇಲ್ಲ ಅಂತ ಹೇಳಿದರು. ತನ್ನ ಮರೆದು ಇದರ ಹರಿದು ಇರಬಲ್ಲರೆ ಆತ ಭಕ್ತ. ಭಕ್ತಾರ ಅನ್ನೋದು ಹೇಳ್ತಾರೆ ಅವರು. ತನ್ನ ಮರೆದು ಇದರ ಹರಿದು ಇರಬಲ್ಲರೆ ಆತ ಭಕ್ತ. ಆ ಭಕ್ತಂಗೆ ಶಿವನೊಲಿವ. ಶಿವ ಯಾರಿಗೆ ಒಲಿತಾನೋ ಒಂದು ದಾರಿ ಹೇಳಿದರು ಅವರು. ಆ ಭಕ್ತಂಗೆ ಶಿವನೊಲಿವ. ನುಡಿವ ನುಡಿಯಲ್ಲಿ ಭಕ್ತಿಯ ನಾಡಿ ನಡೆಯಲ್ಲಿದ್ದದ್ದು ನೋಡ್ರಿ. ನುಡಿಯುವ ನುಡಿಯಲ್ಲಿ ಭಕ್ತಿಯ ನಾಡಿ
ನಡೆಯಲ್ಲಿ ಇಲ್ಲದಿದ್ದರೆ ಕಡೆಮುಟ್ಟಿ ಶಿವನೊಲಿಯುವುದು ಹುಸಿ. ಮರೆದು ಕೋಪದುರುಳಿಯ ನುಗುಳಿ, ನೋಡಿ ಹೇಳಿದ್ರು ಅವರು, ಮರೆದು ಕೋಪದುರಿಯ ನುಗುಳಿ ಅರಿದು ಬಂದೆರಗಿದೆಂಬ ನುಡಿಗೆ ಒಲಿವನೇ ನಮ್ಮ ಗುಹೇಶ್ವರ ಲಿಂಗ. ಕೊನೆಗೆ ನೋಡ್ರಿ ಅವ್ರು ಹೇಳಿದರು, ಮರೆದು ಕೋಪದ ಉರಿಯನ್ನು ಉಗುಳಿ ಬಿಟ್ಟಿನಿ, ಈಗ ಮರೆತು ಮತ್ತದು ನನಗೆ ತಿಳಿತಂತಿಳು ಅರಿದು ಬಂದೆರಗಿದೆನೆಂಬ ನುಡಿಗೆ. ನೋಡಪ್ಪ, ಏನೋ ಅಜ್ಞಾನದೊಳಗೆ ತಿಳಿಲಾರದ ನಾನು ಅದನ್ನು ಮಾಡಿಬಿಟ್ಟೇನಿ, ಈಗ ನನಗೆ ತಿಳಿದೈತಿ ಅಂತ ನನ್ನ ಹತ್ರ ಬಂದು ಆಡು ಮಾತದವಲ್ಲ ಈ ನುಡಿಗೆ, ಅರಿದು ಬಂದೆರಗಿದೆನೆಂಬ ನುಡಿಗೆ, ಏನು ಹೇಳಾಕ್ತೆ ಈ ನುಡಿಗೆ ಒಲಿವನೇ ನಮ್ಮ ಗುಹೇಶ್ವರ ಲಿಂಗವು. ಆಗಳರ ನನಗೆ ತಿಳಿಲಿಲ್ಲ ಅಂದು, ತಿಳಿಲಾರದ ಮಾಡಿದೆ ಅಂದು, ಆಮೇಲೆ ನನಗೆ ನಾ ಮಾಡಿದ ತಪ್ಪು ನಾನು ಅರುವಾಗಿ ನಿನ್ನ ಹತ್ರ ಬಂದೇನಪ್ಪ ಅಂತ ಹೇಳಿಬಿಟ್ರೆ ದೇವ್ರು ಅದಕ್ಕೆ ಒಲಿತಾನ? ನೋಡ್ರಿ ಹೆಂಗೈತಿ. ಪಾಪಿಯ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಮುಗಿದೋತಲ್ಲಿಗೆ. ಒಂದ ಲೈನಾಗ ಹೇಳಿಬಿಟ್ರ ಅವ್ರು. ಅಜ್ಞಾನದೊಳಗೆ ಅನ್ಯ ಮಾರ್ಗದಿಂದ ಗಳಿಸಿ ಮತ್ತೊಂದೇನೋ ಮಾಡಿ ನಾ ಅದನ್ನು ಮತ್ತೆ ಸದ್ಬಳಕೆ ಮಾಡಿ ನಾನು ಅಕಸ್ಮಾತ್ ಏನಾದರೂ ಅದರಿಂದ ಪುಣ್ಯ ಗಳಿಸ್ಕೊತೇನೆ ಅನ್ನೋದಾದ್ರೆ ನಿಮ್ಮ ಭ್ರಮೆ. ಮತ್ತೇನು ಮಾಡಿದ್ರಿ? ಮತ್ತು ಸಿಗಂಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತು ಅದಕ್ಕೆ ಏನಾರ ನಿಮ್ಮ ಸಮಾಧಾನಕ್ಕೆ ಇರುವಾಗರೆ ಅಟ್ಲೀಸ್ಟ್ ಏನಾರ ಒಳ್ಳೇದು ಮಾಡಿದ್ರೆ ಮಾಡ್ಬೋದು. ಆದರೆ ಆ ಅನ್ಯ ಮಾರ್ಗದಿಂದ ಬಂದಂಥ ಸಂಪತ್ತಿನಿಂದ ನಾನು ದಾಸೋಹಂಭಾವದಿಂದ ನಾನು ಈ ಸಮಾಜಕ್ಕೆ ಏನೋ ಕೊಟ್ಟು ಶರಣರು ಹೊಲಿಸ್ಕೊತೀನಿ, ಭಗವಂತನ ಹೊಲಿಸ್ಕೊತೀನಿ ಅನ್ನೋ ಮಾತು ಮಾತ್ರ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಅನ್ಯ ಮಾರ್ಗದಿಂದ ಗಳಿಸಿದ ಹಣವನ್ನು ನೀವು ಪ್ರಾಯಶ್ಚಿತ್ತಕ್ಕೆ ಖರ್ಚು ಮಾಡ್ಬೇಕು. ಸತ್ಪಾತ್ರಕ್ಕಂತೂ ಅದು ಸಲ್ಲಲಿಕ್ಕೆ ಸಾಧ್ಯನೇ ಇಲ್ಲದು. ನಾವೆಲ್ಲ ಅವಾಗ ಭಾಳ ಅನ್ಯ ಮಾರ್ಗ ಹಿಡಿದು ಗಳಿಸಿಬಿಟ್ಟಿವ್ರಿಪ್ಪ, ಏನು ಮಾಡೋದು, ಕೊಟ್ಟು ಬಿಡ್ತೇನೆ ಅಂದ್ರೆ ಅದು ಸಾಧ್ಯ ಇಲ್ಲದು. ಕೊಡ್ಬೋದು ನೀ, ಆದ್ರೆ ಅದು ಪ್ರಾಯಶ್ಚಿತ್ತಕ್ಕನ ಹೋಗ್ಬೇಕಾಗತ್ತೆ. ಅದರಿಂದ ಆ ಹಣವನ್ನು ಮತ್ತು ಪ್ರಾಯಶ್ಚಿತ್ತಕ್ಕಾಗೆ ಬಳಸ್ಬೇಕಾಗತ್ತೆ. ರೋಗ ರುಜಿನ ಮತ್ತೊಂದು ಮುಗಿದೊಂದು ಏನೋ ಎಂತೋ ಅಲ್ಲಿಗೆ ಹೋಗೋದು. ಸತ್ಪಾತ್ರಕ್ಕಂತೂ ಬರೋದಿಲ್ಲದು, ಸತ್ಪಾತ್ರಕ್ಕಂತೂ ಬರೋದಿಲ್ಲ. ಈ ಲಂಚದ ಹಣ ಏನದಲ್ಲ, ಇದು ಭ್ರಷ್ಟಾಚಾರದಿಂದ ಬಂದಂಥ ಹಣ ಯಾರೇ ಇರಲಿ ಅವರು, ನಾನು ಹೇಳ್ತೀನಿ, ಅದು ಅವ್ರನ್ನ ಒಳ್ಳೇದು ಮಾಡೋದಿಲ್ಲ. ನೆನ್ಪಿಟ್ಕೊಂಡ್ಬಿಡ್ರಿ. ಆ ಕುಟುಂಬಕ್ಕೆ ಒಳ್ಳೇದು ಮಾಡೋದಿಲ್ಲ, ಅದು ಯಾವ ಕಾರಣಕ್ಕೂ ಒಳ್ಳೆಯದು ಮಾಡೋದಿಲ್ಲ. ಅವ್ರ ಮಕ್ಕಳಿಗೆ ಒಳ್ಳೆ ಜ್ಞಾನ ಬರೋದಿಲ್ಲ. ಒನ್ನೆಕ್ಕೆ ನಾನು ಹೇಳ್ತೇನೆ, ಜ್ಞಾನ, ಅಕ್ಷರ ಜ್ಞಾನ ಬರೋದಿಲ್ಲ, ಅರಿವು ಬರೋದಿಲ್ಲ ಅವರಿಗೆ. ನೀವು ಜಾಣರಿರ್ಬೋದು, ನಿಮ್ಮ ಮಕ್ಕಳು ದಡ್ಡರಾಕ್ತಾರೆ. ಯಾಕಂದ್ರೆ ಇಲ್ಲಿ ಏನೋ ಒಂದಿಷ್ಟು ಭ್ರಷ್ಟಾಚಾರ ನಡೆದೈತಿ. ಮಾಡೋ ಕಾಯಕದಲ್ಲಿ ಏನೋ ಭ್ರಷ್ಟಾಚಾರ ಮಾಡಿಯ ನೀನು. ಇದು ಅಲ್ಲೇ ಇರ್ತೈತೆ. ಅದು ನಾವು ಅಲ್ಲೇ ನೋಡ್ಕೋಬೇಕು. ಭಾಳ ದೊಡ್ಡದ್ರಿ, ಭಾಳ ಗಳಿಸ್ಯಾರ್ರಿ, ಹೆಂಗೆ ಗಳಿಸ್ಯಾರ್ರಿ, ಹಿಂಗಿದ್ದರಿ, ಅವ್ರ ಪಗಾರ ಎಷ್ಟೈತ್ರಿ, ಇಷ್ಟ ಐತ್ರಿ, ಇಷ್ಟು ಹೆಂಗೆ ಗಳಿಸ್ಯಾರ ಅಂದ್ರೆ ಕಣ್ಣಿಗೆ ಕಾಣ್ತೈತೆ. ಅದು ಯಾವುದೋ ಒಂದು ಆಫೀಸ್ನಾಗ ಒಬ್ಬ ಕ್ಲಾರ್ಕ್ ಇದ್ದ ಮನುಷ್ಯ, ಅವ ರಿಟೈರ್ ಆದ್ಮೇಲೆ 10 ಪ್ಲಾಟು 4 ಬಂಗ್ಲೆ 10 ಕಾರ್ ಇಟ್ಟಾನಂದ್ರೆ ಮತ್ತೆ ಎದರಿಂದ ಮಾಡೋಕ್ಕೆ ಸಾಧ್ಯ ಆಕೈತೆ? ಅದು ಕಣ್ಣಿಗೆ ಕಾಣೋದದು. ನಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಏನಾರ ಸುಳ್ಳು ಲೆಕ್ಕ ಒಪ್ಪಿಸಿ ಅದನ್ನು ಅಲ್ಲಿ ದಕ್ಕಿಸ್ಕೊಂಡು ಬಂದಿರ್ಬೋದು ನಾವು. ಬಟ್ ಬಸವಣ್ಣವ್ರ ಲೆಕ್ಕದಾಗ ಪಾಪಿಯ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಮತ್ತು ಏನ್ರಿ ಅವ್ರು ಆರಾಮದಾರಲ್ರಿ, ನೀವು ಹಂಗೆ ಅಂತೀರಿ ಬಿಡ್ರಿ. ನಾವು ದುಡಿದು ಪ್ರಾಮಾಣಿಕ ದುಡಿದು ನಮ್ಮ ಪರಿಸ್ಥಿತಿ ಗುಡಿಸಲ್ದಾಗ ಕುಂತೇವೆ ನಾವು. ನಮ್ಗೆ ಒಂದು ಬಿಟ್ಟು ಇನ್ನೊಂದು ಹಾಕ್ಕೊಳಕ್ಕೆ ಹಂಗಿಲ್ಲ. ಅವ್ರು ನೋಡಿದ್ರೆ ಅವ್ರ ಮಕ್ಳು ಹೆಂಗೆ ಮರಿತಾರೆ, ಅವ್ರಿಗೆ ಗೊತ್ತು. ಹೋಗಿ ನೋಡ್ರಿ ನೀವು, ಅವ್ರಿಗೆ ಗೊತ್ತು. ದ ವೇರರ್ ನೋಸ್ ವೇರ್ ದ ಶೂ ಬೈಟ್ಸ್ ಅಂತ. ಹೌದಾ? ಅವು ಟಾಪ್ ಟೀಪಾಗಿ ಚಲೋ ಬೂಟ್ ಹಾಕ್ಕೊಂಬಂದಾನಂತ ತಿಳ್ಕೊರಿ. ಅವ ಮಂದಿ ನೋಡಿ ಎಂಥ ಬೂಟ್ ಅದಾವ, ಎಂಥ ಬೂಟ್ ಅದ, ಎಷ್ಟು ಚಲೋ ಅದಾವ ಅಂತ. ಎಲ್ಲ ಎಷ್ಟು ದುಡ್ಡು ಅದಕ್ಕೆ? 50,000 1 ಲಕ್ಷ. ಭಾಳ ಚಲೋ ಬೂಟ್ ಅದ. ಹಾಕದವಂಗೆ ಗೊತ್ತು ಎಲ್ಲಿ ಒಳಗೆ ಒತ್ತಾಕತ್ತದ ಅನ್ನೋದು. ಆ ಮಂದಿರ ಮಂದಿ ಕಣ್ಣಿಗೆ ಅದಕ್ಕೆ ಎಂಥ ಚಲೋ ಶೂಸ್ ಹಾಕ್ಕೊಂಡು ನಾವು ಒಳಗೆ ಅವ್ನು ಒತ್ತಿರ್ತೈತಿ, ಎಲ್ಲೋ ಒತ್ತಾಕತ್ತಿರ್ತೈತೆ. ಅದು ಇಲ್ರು ಅದನ್ನ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ವೇರರ್ ನೋಸ್ ದ ವೇರ್ ಶೂ ಬೈಟ್ಸ್ ಅಂತ. ನಮ್ಮ ಕಣ್ಣಿಗೆ ಅವ್ನ ಬೂಟ್ ಭಾಳ ಚೆಂದಾಗಿ ಅನಿಸ್ತಿರ್ತೈತೆ. ಹೌದಾ?
ಹಾಕ್ಕೊಂಡು ಅವ ಯಾವಾಗಾರ ಮನೆಗೆ ಹೋಗಿ ಒಂದು ಬಿಚ್ಚಿ ಹೋಗೋದೇನೋ ಅಂತಿರ್ತಾನೆ, ನಾವು ಒಳಗೆ ಹಂಗೆ ಒತ್ತಿರ್ತದೆ ಅಲ್ಲೋ ಅದು ಒತ್ತಟ್ಟೆ. ಭಾಳ ಚಂದನ್ ಚಲೋ ಶೂ ಬೈಟ್ ಅಂತ ಕರೀದಂಗಿಲ್ಲ, ಡಾಕ್ಟರ್ ಕಡೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕು ನಾವು ಹೋಗಿ. ಭಾಳ ಚಲೋ ಶೂ ಅವು ಹಾಕ್ಕೊಂಡ ಭಾಳ ಚಂದ ಕಾಣಕತ್ತಾವ, ಬಟ್ ಒಳಗೆ ಒತ್ತಾಕತ್ತಲ್ಲ. ಹಂಗೆ ಇದೆಲ್ಲ ಕಣ್ಣಿಗೆ ಕಾಣೋ ಆಡಂಬರದ್ದೆಲ್ಲ ಇದು. ಅವನ್ನೆಲ್ಲ ನೋಡಿ ನಾವು ಅಪ್ರಾಮಾಣಿಕರಾಗೋ ಅವಶ್ಯಕತೆ ಇಲ್ಲ ಅಂತ ಹೇಳಕತ್ತೇನೆ ನಾ ಅಷ್ಟೆ. ಅವ್ರಿಗೆ ನಮಗೆ ಭಗವಂತ ಉಣ್ಣಾಕೊಂದು 2 ಹೊತ್ತು ಕೊಟ್ಟಾನಲ್ಲ, ಇರಾಕೊಂದು ಎಂಥದೋ ಒಂದು ನೆಳ ಕೊಟ್ಟಾನಲ್ಲ, ಅರಮನೆ ಅಂತ ಮನೆ ಕೊಟ್ಟಿಲ್ಲ ಅಂದ್ರೆ ಗುಡಿಸ್ಲಾರ ಕೊಟ್ಟಾನಲ್ಲ, ಮಳೆ ಬಂದಾಗ ಒಂದು ಚಾಟ್ ಮಾಡ್ಕೊಳಕ್ಕೆ ಒಂದು ಸಣ್ಣ ಮನೆ ಕೊಟ್ಟಾನಲ್ಲ. ಹೌದಾ? ಅದು ಇಲ್ಲದವರು ಭಾಳ ಜನ ಅದಾರಲ್ಲ, ಅದಕ್ಕಿಂತ ನೋಡಿ ನಾ ಭಾಳ ಅದೇನಲ್ಲ. ಇದು ಈ ಭಾವದೊಳಗಿದ್ದು ಬಿಟ್ಟರೆ ಸದಾ ಆನಂದ. ಏನು ಭ್ರಷ್ಟಾಚಾರ, ಏನು ವ್ಯವಸ್ಥೆ, ಎಂಥ ವ್ಯವಸ್ಥೆ ಐತಿ. ನಿನ್ನೆ ಮೊನ್ನೆ ಏನೋ ಆಗಿರ್ತಾನೆ, ಆಗಲೇ ಅವನು ಬಂತವನು ಮನೆ ಮುಂದೊಂದು, ಅದನ್ನೆಲ್ಲ ಅಲ್ಲಗಳೆಯೋದು ಬ್ಯಾಡ. ನಾವು ನೋಡಿ ಸುಮ್ಮ ಖುಷಿ ಪಡೋದು ನಾವು. ಹಾಂ ಇರಲಿ, ಬಂತಲ್ಲ ಬಾಜು ಮನೆಯವ್ರು ಚಲೋ ಬಂದೈತಲ್ಲ, ಭಾಳ ಚಲೋ ಆಯ್ತು. ಪೂಜಾಕ್ಕೆ ಕರೆದ್ರೆ ಪೂಜಾಕ್ಕೆ ಹೋಗಿ ಅವ್ರೇನು ಚುರ್ಮೆ ಡಾನಿ ಕೊಟ್ಟರೆ ತಿಂದು ಭಾಳ ಚಲೋ ಐತೆ ನೋಡ್ರಿ ಅಂತ ಹೇಳಿ ಬಂದು ಒಳಗೆ ತಾಪ್ ಇಟ್ಕೊಂಡು ಬರಬಾರ್ದು. ನೆನಪಿಟ್ಟುವರಿ ನೀವು, ಒಳಗೆ ತಾಪ್ ಇಟ್ಕೊಂಡು ಬಂದ್ರಿ ಮುಗಿತಲ್ಲಿಗೆ ಅಂತ. ಒಳಗೆ ಕರೆದಾಗ ಹೋಗ್ಬೇಕು, ಹರಿಸ್ಬೇಕು, ಒಳ್ಳೇದಾಗೈತೆ ಅನ್ಬೇಕು. ಮನೆ ಓಪನಿಂಗ್ ಕರೆದ್ರೆ ಮನೆ ಚಲೋ ಆಗೈತೆ ಅನ್ಬೇಕು. ನಂದು ಇಂಥ ಮನೆ ಇಲ್ಲ ಅಂತ ತಾಪ ಇಟ್ಕೊಂಡು ಬಂದ್ರೆ ಅಂದ್ರೆ ಚಲೋ ಆಕತಿ ಅಂತ. ತಾಪ ಇರಬಾರ್ದು ಯಾವಾಗಿದ್ರು. ಕೊಟ್ಟಾನ ಭಗವಂತವ್ರಿಗೆ, ಹೆಂಗೆ ಕೊಟ್ಟಾನೋ ಕೊಡಲಿ. ಅದು ಮಾರ್ಗದಿಂದನೋ ಸದ್ಮಾರ್ಗದಿಂದನೋ ಅನ್ಯ ಮಾರ್ಗದಿಂದ ಹೆಂಗೆ ಕೊಟ್ಟಾನೋ ಭಗವಂತನ ಕೃಪಾ ಅದು ಅಂತ ತಿಳ್ಕೊಂಬಿಡೋದು. ಮತ್ತೇನು ಮಾಡೋದು? ಅವ್ರ ಹಣೆ ಬರ್ದಾಗ ಆ ಮಾರ್ಗದಿಂದ ಗಳಿಸೋದೈತೆ ಅಂತ ತಿಳ್ಕೊಂಬಿಡೋದು ಹಂಗೆ ಸಮಾಧಾನಕ್ಕೆ. ಅದನ್ನು ಎನಾಲಿಸಿಸ್ ಮಾಡೋಕೆ ನಾವ್ಯಾರು? ಇದೇನು ಇದು ಹೆಂಗೆ? ನಮ್ಮ ತಲೆ ಯಾಕೆ ಅದನ್ನು ಹಾಳು ಮಾಡ್ಕೋಬೇಕು? ಬಂತು, ಹೋತು, ಗಳಿಸಿದ್ರು. ಹೌದಾ? ವರಲಕ್ಷ್ಮಿ ಇದ್ರ ದಿವಸ ಎಲ್ಲ ಆಭರಣ ಇಟ್ಟು ಪೂಜೆ ಮಾಡಿದ್ರು. ಮುಂದೆ ಯಾವಾಗ ಒಬ್ಬ ಬಂದು ದರೋಡಿ ಮಾಡ್ಕೊಂಡು ಹೋದ ಮುಗಿದೋತು. ಇತ್ತು ಹೋತು. ಹೌದಲ್ಲ? ಅವಾಗೂ ತಾಪ ಬೇಡ, ಇವಾಗೂ ತಾಪ ಬೇಡ ಅಂತ ನಾ ಹೇಳಕತ್ತೇನೆ. ಎಂದರ ಒಂದು ದಿವಸ ಯಾವ್ದಾರ ರೂಪದಿಂದ ಹೋಗುದ, ಅದು ಸ್ಥಿರವಾಗಿರೋದಲ್ಲ. ಯಾವುದು ಸ್ಥಿರವಾಗಿ ಸ್ಥಿರ ಇಲ್ಲ ಅಂದಾಗ ನಾವು ಗಳಿಸಿದ ಆಸ್ತಿ ಏನು ಸ್ಥಿರ ಇರ್ತೈತಿ? ನಾವು ಗಳಿಸಿದ ಸಂಪತ್ತು ಏನು ಸ್ಥಿರ ಇರ್ತೈತಿ? ನಮ್ಮ ಹತ್ರ ಇರೋ ಅಧಿಕಾರ ಏನು ಸ್ಥಿರ ಇರ್ತೈತಿ? ನಮ್ಮ ಹತ್ರ ಇರೋ ಸೌಂದರ್ಯ ಏನು ಸ್ಥಿರ ಇರ್ತೈತಿ? ಅದು ಅಳಿಯೋದೇ. ಅದು ಸೃಷ್ಟಿ ಆಗೈತೆ ಅಂದ್ರೆ ಅದು ಅಳಿಯೋದೇ. ಅದು ಒಂದಿಲ್ಲ ಒಂದು ದಿವಸ ಇಲ್ದಂಗೆ ಆಗೋದೇ ಅಂದಾಗ ಈ ಸತ್ಯ ತಿಳ್ಕೊಂಡು ಮೊದಲ ಬದುಕಿಬಿಟ್ರೆ ಆರಾಮಿರ್ತೇವಲ್ಲ. ಶರಣರು ಯಾಕೆ ಆರಾಮಿದ್ರೆ ಅಂದ್ರೆ ಅದಕ್ಕೆ ಆರಾಮದಾರ ಅಂತ. ಶರಣರು ಆರಾಮಿರೋದು ಅದರ ಸಂಬಂಧ. ತಾಪ ಮಾಡ್ಕೊಳ್ಳೋಂಗಿಲ್ಲ, ಯಾವಾಗಿದ್ರು ಯಾವುದಕ್ಕೂ ತಾಪ ಮಾಡ್ಕೊಳ್ಳೋಂಗಿಲ್ಲ. ಸಹಜವಾಗಿ ಇದ್ದು ಬಿಟ್ರೆ ನಮಗೆ ಶರಣರು ಕಲಿಸಿದ್ದೇನೆಂದ್ರೆ ಸಹಜವಾಗಿರೋದನ್ನು ಕಲಿಸ್ಯಾರ. ಸಹಜ ಅಂದ್ರೆ ಏನು? ಅದು ಭಗವಂತನ ಮೂಲ ಸ್ಥಿತಿ. ಅದು ಸಹಜ. ನಾವು ಸಹಜ ಇರೋದಂದ್ರೆ ಏನು? ಭಗವಂತನ ಮೂಲ ಸ್ಥಿತಿ ಸಹಜ. ನಾವು ಸಹಜವಾಗಿದ್ವಿ ಅಂದ್ರೆ ಭಗವಂತ ಇದ್ದಂಗೆ ನಾವು. ಗೊತ್ತಿರಲಿ ನಮಗೆ ಭಗವಂತ ಹೆಂಗದಾನ? ಸಹಜವಾಗಿದಾನ. ನಾವು ಸಹಜವಾಗಿದ್ದೇವೆ ಅಂದ್ರೆ ಏನು? ನಾವು ಭಗವಂತ ಇದ್ದಂಗೆ ಅದೇವೆ ಅಂತ ಅರ್ಥ. ಮಕ್ಕಳು ಭಾಳ ಸಹಜವಾಗಿರ್ತಾರಿಲ್ಲ? ಮಕ್ಕಳು ಭಾಳ ಸಹಜವಾಗಿರ್ತಾರಿಲ್ಲ? ಹೆಂಗೆ ಯಾರು ಎತ್ಕೊಂತೀರಿ ಅವ್ರ ಹತ್ರ ಹೋಕ್ಕಾವು. ಹೌದಲ್ರಿ? ಎತ್ಕೊಂಡವ್ರು ಕೂಸು ಅಂತಾರಲ್ಲ, ಗೊತ್ತೇನ್ರಿ? ಯಾರು ಕರ್ಕೊಂತೀರಿ ಹೊಕ್ಕಸ್. ಎಲ್ಲೂ ಏನೂ ಇಲ್ಲ, ಪ್ರತಿರೋಧನೇ ಇಲ್ಲ. ಇವ್ರು ಕರೆದ್ರೆ ಅವ್ರ ಬಗಲಾಗ, ಅವ್ರು ಕರೆದ್ರೆ ಅವ್ರ ಬಗಲಾಗ. ಸಿಟ್ಟಿಲ್ಲ, ಸೆಡು ಇಲ್ಲ. ನೀ ಯಾರು ಗುರುತಿಸುವಿಕೆನೇ ಇಲ್ಲ. ಇದು ನಮ್ಮವ್ವ, ಇದು ನಮ್ಮಪ್ಪ, ಇದು ನಮ್ಮಣ್ಣ, ಏನೂ ಅರಿವು ಬರೋಕ್ಕಿಂತ ಮುಂಚೆಕ್ಕೆ ಮಗು ಹೆಂಗೈತೆ ಅಂದ್ರೆ ಭಗವಂತ ಇದ್ದಂಗೆ ಐತೆ, ಸಹಜವಾಗಿ ಐತೆ. ಅದು ಮಕ್ಕಳಂದ್ರೆ ದೇವ್ರಂತಂತೇವೆ ನಾವು. ಹೌದಲ್ಲ? ಯಾಕಂದ್ರೆ ಅಲ್ಲಿ ಭಿನ್ನತೆ ಇಲ್ಲ, ಭೇದತೆ ಇಲ್ಲ. ಮಗು ಯಾರನ್ನು ಭಿನ್ನ ಭಾವದಿಂದ ಕಾಣಂಗಿಲ್ಲ. ಅದಕ್ಕೆ ಬೆಳೆದಂತೆ ನಾವು ಕಲಿಸಿಕೊಟ್ಟೇವಿ. ಇವರು ನೀ ಬೇರೆ ಅವ್ರು ಬೇರೆ ಅಂತ ಕಲಿಸಿಕೊಟ್ಟಿವಿ ನಾವು. ಅಲ್ಲಿ ಭಿನ್ನ ಆತು, ಅಲ್ಲಿ ತಾಪ ಚಾಲು ಆತು. ಈ ಭಿನ್ನತೆ ಅರಿವು ಬರದೇ ಹೋದಾಗ ಮಗು ಭಾಳ ಶಾಂತವಾಗಿ ಸಹಜವಾಗಿತ್ತಲ್ಲ, ಅದು ಮೂಲ ಸಹಜದ ಸ್ಥಿತಿ. ಅದು ಹಂಗಿರ್ರಿ ಅಂತಾರ ಶರಣರು ಹಂಗಿರ್ತಾರ ಅಂತ. ಶರಣರು ಮರಣವೇ ಮಹಾನವಮಿ ಅಂದಾರಂದ್ರೆ ಅರ್ಥ ಏನು? ನಮಗೆ ಮಹಾನವಮಿನೂ ಒಂದ, ಮರಣನೂ ಒಂದ ಅಂದಂಗೆ. ಅದು ಸಹಜದ ಸ್ಥಿತಿ. ಅದು ಬೇರೆಲ್ಲ, ಇದು ಬೇರೆಲ್ಲ. ಇಂದು ಮುಂದೆ ನಿನ್ನೆ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ನಿನ್ನೆನೂ ಇವತ್ತು ನಾಳೆನೂ ಇವತ್ತು. ನಾಳೆ ಅನ್ನೋದು ಬೇರೆಲ್ಲ, ನಿನ್ನೆ ಅನ್ನೋದು ಬೇರೆಲ್ಲ, ಇವತ್ತು ಅನ್ನೋದು ಬೇರೆಲ್ಲ. ಇವತ್ತು ಅನ್ನೋದು ನಿನ್ನೆ ಹಿಡ್ಕೊಂಡು ಬಂದೈತಿ, ನಾಳೆ ಅನ್ನೋದು ಇವತ್ತಿಂದ ಹಿಡ್ಕೊಂಡು ಹುಡ್ತೈತಿ. ಭಿನ್ನೆಲ್ಲ ಐತೆ ಅದು?
ಭಿನ್ನೆಲ್ಲ ಐತೆ ಹೇಳ್ರಿ. ನಿನ್ನೆ ಬಿಟ್ಟು ಇವತ್ತಿಲ್ಲ, ಇವತ್ತು ಬಿಟ್ಟು ನಾಳೆ ಇಲ್ಲ. ನಿನ್ನೆಯಿಂದನೇ ಇವತ್ತೈತಂತ ನಿನ್ನೆ ಆಗೈತಿ, ಇವತ್ತೈತಂತ ನಾಳೆ ಆಗೈತಿ, ನಾಳೆನೂ ಇವತ್ತಿನ ಮೇಲೆ ಅವಲಂಬನೆ ಐತಿ, ನಿನ್ನೆನೂ ಇವತ್ತಿನ ಮೇಲೆ ಅವಲಂಬನೆ ಐತಿ. ಬಿಟ್ಟಿಲ್ಲವು. ನಿನ್ನೆ ದಿನ ಇರಲಿಕ್ಕಿಲ್ಲ. ನಿನ್ನೆ ಅಂದೇವೆ ಅಂದ್ರೆ ಇವತ್ತು ಆಧಾರ ಇಟ್ಕೊಂಡು ನಿನ್ನೆ ಅನ್ನಾಕತ್ತೇವೆ. ಮೊನ್ನೆ ಅಂದ್ರೆ ಇವತ್ತು ಆಧಾರ ಇಟ್ಕೊಂಡು ಮೊನ್ನೆ ಅನ್ನಾಕತ್ತೇವೆ ನಾವು. ಅದು ನಮ್ಮನ್ನು ಬಿಟ್ಟು ಹೋಗಿಲ್ಲದು, ನಮ್ಮೊಳಗೆ ಐತದು. ನಾಳೆ ಅಂತೇವೆ ಅಂದ್ರೆ ಇವತ್ತು ಬಿಟ್ಟು ಹಿಡಿದು ಇವತ್ತಿನ ಹಿಡ್ಕೊಂಡು ನಾಳೆ ಆಗೈತೆ. ಅದು ಇವತ್ತು ಬಿಟ್ಟಿಲ್ಲಲ್ಲ, ಅದು ಅಷ್ಟು ಸಹಜವಾಗೈತಿ. ಈ ಅರ್ಥದಲ್ಲಿ ನೋಡ್ರಿ, ಸಿದ್ಧರಾಮದೇವರು ನಾನು ನೀನೆಂಬುದನ್ನು ಅಳಿದು ದಾಸೋಂಭಾವದ ಶಿವಾದ್ವೈತ ಭಕ್ತನಿಗೆ ಮಾತ್ರ ಶಿವ ಒಲಿತನ. ಶಿವ ಒಲಿದು ನೋಡ್ರಿ, ಇಂಥ ಭಕ್ತಿ ಯುಕ್ತಿಯ ಮರ್ಮವನ್ನು ಅರಿದು ಆಚರಿಸುವವರು ಅವ್ರು ಯಾರೋ, ಅವ್ರು ನನಗೆ ಕಾಣೋದಿಲ್ಲ. ಅದು ಅಲ್ಲಮರ ಆತಂಕ. ಹೌದಾ? ತನ್ನ ಮರೆದು ಇದಿರ ಹರಿದು ಇರಬಲ್ಲರೇ ಆತನೇ ಭಕ್ತ. ಶಿವ ಸಾಮರಸ್ಯವನ್ನು ಸಾಧಿಸುವ ಭಕ್ತ ದಾಸೋಂಭಾವದಲ್ಲಿ ತನ್ನ ತಾನು ಮರಿಬೇಕಾಗತ್ತೆ. ದಾಸೋಂಭಾವದಲ್ಲಿ ದಾಸೋಹ ಮಾಡ್ತೇವೆ ಅಂದ್ರೆ ತನ್ನ ತಾನು ಮರಿಬೇಕಾಗತ್ತೆ. ದಾಸೋಹ ಅಂದ್ರೆ ಏನು? ನಾ ಕೊಟ್ಟೆ ಅನ್ನೋ ಭಾವನೆ ಇರಬಾರ್ದು, ಯಾರಿಗೆ ಕೊಟ್ಟೆ ಅನ್ನೋದು ನೆನಪಿರಬಾರ್ದು. ತನ್ನನ್ನು ತಾನು ತನ್ಮತಿಯಲ್ಲಿ ಇರಬೇಕಾಗತ್ತವ. ಆತ ದಾಸೋಂಭಾವದಿಂದ ಮರಿಬೇಕು, ತಾನೇ ಇಲ್ಲದಂತ ಆಗಬೇಕು. ಅದರಂತೆ ನೀನೆಂಬ ಭಿನ್ನ ಭಾವವು ಅಳಿಯಬೇಕು. ಅದೇ ಶಿವಾದ್ವೈತ. ನೆನೆಯದಂತಿರಬೇಕು, ಅದು ತನ್ಮಯತೆ. ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು, ಅದು ದಾಸೋಹ. ನೋಡುವ ನೋಟದಲ್ಲಿ ತಾನಿಲ್ಲದಂತಿರಬೇಕು, ಅದು ದಾಸೋಹ. ಕೂಡಲ ಸಂಗಮ ದೇವರ ನೆನೆಯದಂತಿರಬೇಕು ಅನ್ನೋದು ದಾಸೋಹ. ಭಿನ್ನ ಹೋಗಬೇಕಂತಾರಲ್ಲ, ಅಂತಹ ಭಕ್ತಿಗೆ ಮಾತ್ರ ಶಿವ ಒಲಿತನ. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಅನ್ನುವಂಥ ಕಣ್ಣು ತುಂಬಿಕೊಳ್ಳೋ ರೀತಿಯಲ್ಲಿ ಭಗವಂತ ಕಣ್ಣಿಗೆ ತನ್ನೇ ತಾನಾಗಿ ಹಾಸೊಕ್ಕಾಗಿ, ನಾ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಭಗವಂತನನ್ನೇ ತನ್ನ ಕಣ್ಣೊಳಗೆ ತುಂಬಿಕೊಂಡು ಇನ್ನು ನೋಡಕ್ಕೆ ಸಾಧ್ಯ ಇಲ್ಲ. ಯಾಕೆ? ಭಗವಂತ ಒಳಗೆ ಬಂದು ಕುಂತು ಬಿಟ್ಟಾನ ಕಣ್ಣಾಗ ಅಂದಾಗ ಕಂಗಳು ಬಂದು ತುಂಬಿದ ಬಳಿಕ ನೋಡಲಿಲ್ಲ. ಆ ತನ್ಮಯತೆ ಬರಬೇಕಲ್ಲ. ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಏನೂ ಕೇಳೋಂಗಿಲ್ಲ, ಭಗವಂತನ ನಾಮಸ್ಮರಣೆನ ತುಂಬಿಕೊಂಡೆ ನಾನು. ಇನ್ಯಾವುದು ನನಗೆ ಕೇಳೋದಿಲ್ಲ ಅಂದಾಗ ಇನ್ನೇನು ಕೇಳೋದೈತಿ? ಅವನ್ನ ಯಾವತ್ತು ಕೇಳ್ಕೊಂಡಿದ್ದಾಗ, ನಾನು ಅವನ ಸ್ತುತಿಯನ್ನೇ ಅವನ ನಾಮಸ್ಮರಣೆಯನ್ನೇ ನಾನು ಕಿವಿಯೊಳಗೆ ಕೇಳ್ಕೊತಿದ್ದಾಗ, ಇನ್ನು ಬೇರೆ ಯಾವುದು ಕೇಳೋಕೆ ಆಸ್ಪದ ಇಲ್ಲಂದಾಗ ಬೇರೆ ಇನ್ನೇನು ಕೇಳೋದೈತಿ? ಈ ಭಾವದಲ್ಲಿ ಏನು ದಾಸೋಹ ಮಾಡ್ತೇವಲ್ಲ, ಅಂಥ ದಾಸೋಹ ಮಾಡಿದವನೇ ಭಕ್ತ. ಆ ಭಕ್ತಂಗೆ ಶಿವನೊಲಿವ. ನಾನು ನೀನೆಂಬುದಳಿದು ದಾಸೋಭಾವದ ಶಿವಾದ್ವೈತ ಭಕ್ತನಿಗೆ ಮಾತ್ರ ಶಿವ ಒಲಿತನ. ಹಿಂಗಲ್ದನ ಬರೀ ಮಾತಿನ ನುಡಿಯಲ್ಲಿ ಮಾತ್ರ ಭಕ್ತಿಯ ಬಗೆಯ ನುಡಿದು, ಮಾತಿನೊಳಗನ ಮಂಟಪ ಕಟ್ಟೋದಂತೇವಲ್ಲ ನಾವು, ಹೌದಾ? ಮಾತಿನ ನುಡಿಯಲ್ಲಿ ಮಾತ್ರ ಭಕ್ತಿಯ ಬಗೆಯ ನುಡಿದು ನಡೆಯಲ್ಲಿ ಆ ಭಕ್ತಿಯ ಇಲ್ಲದಿದ್ದರೆ, ನಡೆಯಲ್ಲಿ ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ. ಹೌದಾ? ನುಡಿಯದಂತೆ ನಡಿಲಿಲ್ಲ ಅಂದ್ರೆ ಏನು ಮೇಲೆ ಕಟ್ಟಿದ ತ್ರಾಸು ಕಟ್ಟಳೆ ಅಂತ ಹೇಳ್ತಾರಲ್ಲ, ಅದನ್ನು ನಡಿಲಿಲ್ಲ ಅಂದ್ರೆ, ನಾನು ಅದರಂಗೆ ನಡಿಲಿಲ್ಲ ಅಂದ್ರೆ ಅಕಸ್ಮಾತ್ ಒಂದು ಜವೆ, ಹೌದಾ, ಒಂದು ಜವೆ ಕೊರತೆಯಾದರೆ ತಕ್ಕಡೆ ಅಂದ್ರೆ ತಕ್ಕಡೆ. ಈ ಚಿಕ್ಕ ಸುಭಾಷೆಯ ನುಡಿ, ಈ ಚಿಕ್ಕ ನಡೆ, ಒಂದು ತಕ್ಕಡಿ ಒಳಗೆ ಈ ಚಿಕ್ಕ ನಾ ಮಾತಾಡಿದ್ದು, ಈ ಚಿಕ್ಕ ನಾ ನಡೆದಿದ್ದು, ತಕ್ಕಡಿ ಹಿಡ್ಕೊಂಡು ಕುಂತಾನ ಕೂಡಲ ಸಂಗಮನಾಥ ಭಗವಂತ. ಇದರ ಒಂದಿಟ್ಟು ಮುಂಗಲಾಗೋಂಗಿಲ್ಲ, ಇದರಟ್ಟೊಂದು ಮುಂಗಲಾಗೋಂಗಿಲ್ಲ ಅಂತಾರೆ ಅವರು. ಹಿಂಗೆ ಆಗಬಾರ್ದು ತಕ್ಕಡಿ. ನಾನು ನುಡಿದಿದ್ದರ ಹೆಚ್ಚಾಗಿ ನಡೆದಿದ್ದು ಕಡಿಮೆ ಆಗಬಾರ್ದು, ನಡೆಯೋದು ಹೆಚ್ಚಾಗಿ ನುಡಿದಿದ್ದು ಕಡಿಮೆ ಆಗಬಾರ್ದು. ಮೇಲೆ ಕಟ್ಟಿದ ತ್ರಾಸು ಕಟ್ಟಳೆ, ಅಲ್ಲಿ ಏನಾದರೂ ಒಂದು ಜವೆ ಕೊರತೆಯಾದರೆ ಹೇಳ್ತಾರವರು. ಏನು ಹೇಳಿದ್ರು ಅವರು? ಎಂಥ ಮಾತದು! ನನ್ನನ್ನು ಅದ್ದಿ ಎದ್ದು ಹೋಗು ಕೂಡಲ ಸಂಗಮ ದೇವ. ಎಂಥ ಚಾಲೆಂಜನ್ನು ಎಕ್ಸೆಪ್ಟ್ ಮಾಡ್ಕೊಂಡಾರ ಅವರು. ನನ್ನ ಮಾತಿನೊಳಗೆ, ನನ್ನ ನುಡಿಯೊಳಗೆ, ನನ್ನ ನಡೆಯೊಳಗೆ ಏನಾರ ಒಂದು ಎಳ್ಳು ಕಾರಣಷ್ಟು ಏನಾರ ಕೊರತೆ ಆತಂದ್ರೆ, ಇಂಬ್ಯಾಲೆನ್ಸ್ ಆತಂದ್ರೆ, ಒಂದು ಜವೆಗೆ
ಒಂದೇನೋ ಕುದುರೆ ಒಂದು ಕೂದಲು ಅಥವಾ ಹಿಂಗೇನೋ ಒಂದು ಸಣ್ಣ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ವಸ್ತು ಅಂತ ತಿಳ್ಕೊಳ್ಳೋಣ. ಅದು ಇಟ್ಟರೂ ಅದು ಡಿಫ್ರೆನ್ಸ್ ಗೊತ್ತಾಗ್ಲಾರಂಥ ವಸ್ತು ಅಂತ ತಿಳ್ಕೊರಿ ನೀವು. ಇಂಬ್ಯಾಲೆನ್ಸ್ ಆಗಿದ್ದು ಗೊತ್ತಾಗ್ಲಾರಂಥ ಒಂದು ಸಣ್ಣ ವಸ್ತು ಅಂತ ತಿಳ್ಕೊರಿ ನೀವು ನಮ್ಮ ಅರ್ಥದೊಳಗೆ. ಹೌದಾ? ಹಂಗೇನ್ರ ಸ್ವಲ್ಪ ವ್ಯತ್ಯಾಸ ಆದರೂ ನಾನು ಬಿಡಬೇಡಿ, ನನ್ನ ನದಿ ಎದ್ದು ಹೋಗು ಕೂಡಲ್ಲ ಮಾತಿದು. ಎಲ್ಲಿ ಸಿಗ್ತಾರೆ ಬಸವಣ್ಣವ್ರಂಥವ್ರು ಹೇಳಿದರು, ಈ ರೀತಿಯಾಗಿ ನೀನು ಮರೆಯಲ್ಲಿ ನುಡಿದು ನಡೆಯಲ್ಲಿ ಭಕ್ತಿ ಇರವು ಇಲ್ಲದಿದ್ದರೆ ಪರಶಿವನು ಎಂದೂ ಒಲಿಯನು. ಒಲಿವನೆಂಬಾಸೆ, ಒಲಿತನ ಅನ್ನೋ ಆಸೆ ಏನೈತಲ್ಲ ಅದು ಹುಸಿಯಾಗುವುದು. ಏನರ ನೀ ಆಸೆ ಇಟ್ಕೊಂಡಿದ್ದೆ ಅಂದ್ರೆ ಒಲಿತನ ಅದು ಸುಳ್ಳಾಕತಿ. ಇಟ್ಕೋಬೇಡ ಅಂಥ ಆಸೆ, ಅದನ್ನು ಸರಿ ಮಾಡ್ಕೊಂಬ. ನುಡಿದು ನಡಿದು ಎರಡು ಸರಿ ಮಾಡ್ಕೊಂಬ ಅಂದಾಗ ದೇವರು ಒಲಿತಾನ ಅಂದಂಗೆ. ಮರೆದು ಕೋಪದುರಿಯನ್ನು ಉಗುಳಿ ಅರಿದು ಬಂದೆರಗಿದಿನೆಂಬ ನುಡಿಗೆ ಒಲಿವನೇ ನಮ್ಮ ಗುಹೇಶ್ವರ ಲಿಂಗವು. ನೀನು ಮರವೆಯಲ್ಲಿ ಮರೆತೆ ಕೋಪದ ಉರಿಯನ್ನು ಉಗುಳಿದಿ, ಶಿವನ ಇರುವನ್ನು ಸುಡ್ತೇನೆ ಅಂತ ತಿಳಿದು ಬಂದು, ಆದರೆ ಈಗಂತಿ ನನಗೆ ಅರಿವಾಗೈತಿ, ನಾ ಮಾಡಬಾರ್ದಾಗಿತ್ತು, ನನಗೆ ಕ್ಷಮಿಸಿ ನನ್ನನ್ನು ಒಲಿರಿ ಅಂತ ಪಾದಕ್ಕೆರಗುವೇನೆಂಬ ಮಾತು ಏನು ನುಡ್ಯಾಕತಿಯಲ್ಲಪ್ಪ ಈಗ. ಇಂಥ ಅರಿವು ಮರವೆಯ ಆಟಕ್ಕೆ ಶಿವನು ಒಲಿವನೇ. ಒಮ್ಮೆ ಮರ್ತ್ಯ, ಒಮ್ಮೆ ಅರತ್ಯ, ಒಮ್ಮೆ ತಿಳ್ಕೊಂಡ್ಯ, ಒಮ್ಮೆ ತಿಳಿಲಿಲ್ಲ. ಇಂಥ ಆಟಕ್ಕೆ ಭಗವಂತ ಒಲಿತಾನೋ ಒಲಿಯನೆಂದು ಅಲ್ಲಮ ಪ್ರಭುದೇವರು ಸಿದ್ದರಾಮದೇವರಿಗೆ ತಿಳಿ ಹೇಳ್ತಾರೆ. ಇದು ಹೇಳಿದ ಮೇಲೆ ಸಿದ್ದರಾಮೇಶ್ವರು ಹೀಗೆಂದು ಪ್ರಭುದೇವರು ನಿರೂಪಿಸಲು ಅದಕ್ಕೆ ಸಿದ್ದರಾಮಯ್ಯ ದೇವರ ಭಿನ್ನಹ ಏನಿರ್ತೈತೆ ಅನ್ನೋದನ್ನು ಮತ್ತೆ ಮುಂದಿನ ವಾರದಲ್ಲಿ ನಾವು ನೋಡೋಣ. ಸರ್ವರಿಗೂ ಶರಣಾರ್ಥಿ. ಇಲ್ಲಿಯವರೆಗೂ ಅಲ್ಲಮ ಪ್ರಭು ಮತ್ತು ಸಿದ್ದರಾಮೇಶ್ವರ ಸಂಭಾಷಣೆಯ ಒಂದು ಮುಂದುವರಿದ ಭಾಗವನ್ನು ಸವಿಸ್ತಾರವಾಗಿ ಸೊಗಸಾಗಿ ತಮ್ಮ ಅನುಭವವನ್ನು ನೀಡಿದಂಥ ಡಾಕ್ಟರ್ ಶಂಭು ಹೆಗ್ಡೆ CSI ಕಾಮರ್ಸ್ ಕಾಲೇಜಿನ ಪ್ರಾಧ್ಯಾಪಕರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಸರ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಶರಣಬಂಧುಗಳಿಗೆ ಹಾಗೂ ಆನ್ಲೈನ್ ವೀಕ್ಷಿಸಿದಂಥ ಎಲ್ಲ ಶರಣಬಂಧುಗಳಿಗೂ ಸಹಿತ ಇಂದಿನಿಂದ ಅವರಿಗೂ ಸಹಿತ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಈಗ ಒಂದು ಪ್ರಕಟಣೆ. 15/6/2025 ರವಿವಾರ ಸಂಜೆ 6 ಗಂಟೆಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ, ಲಿಂಗೈಕ್ಯ ಬಸನಗೌಡ ಮಾಲಿ ಪಾಟೀಲ್ ಉಕ್ಕಿನಾಳ್ ಸ್ಮರಣಾರ್ಥ ವಿಷಯ ಮನೆಯೊಳಗೆ ಇದ್ದಾನೋ ಇಲ್ಲವೋ ಎಂಬ ವಿಷಯದ ಕುರಿತು ಅನುಭವವನ್ನು ಹಂಚಿಕೊಳ್ಳಿದ್ದಾರೆ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ಮಠ್, ವಿಶ್ರಾಂತ ಪ್ರಾಧ್ಯಾಪಕರು, ಬೆಳಗಾವಿ. ದತ್ತಿ ದಾಸೋಹಿಗಳು ಡಾಕ್ಟರ್ ಮಲ್ಲನಗೌಡ ಪಾಟೀಲ್ ಉಕ್ಕಿನಾಳ್ ಹಾಗೂ ಪರಿವಾರದವರು. ಅದೇ ರೀತಿ ದಿನಾಂಕ 16/6/2025 ಬಸವ ಸಮಿತಿ ಆನ್ಲೈನ್ ಅರಿವಿನ ಮನೆ, ನಿಜಾಚರಣೆ ಸಂಚಿಕೆ 8, ವಿಷಯ ಅಸಮಾನತೆಯಿಂದ ಸಮಾನತೆಯ ಕಡೆಗೆ. ಅನುಭವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು. ಶ್ರೀ ಅರವಿಂದ್ ದತ್ತಿ, ಅಧ್ಯಕ್ಷರು, ಬಸವ ಸಮಿತಿ ಬೆಂಗಳೂರು. ಈ ಕಾರ್ಯಕ್ರಮವನ್ನು ಸಹಿತ ತಾವೆಲ್ಲರೂ ಆನ್ಲೈನ್ ಮುಖಾಂತರ ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೀನಿ. ಈಗ ಕೊನೆಯದಾಗಿ ವಚನ ಮಂಗಲ ಶರಣೆ ಚೈತ್ರ ಯಾದವಾಡ ಅವರಿಂದ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತಿ, ಕಲ್ಯಾಣದಲ್ಲಿ ಬಸವಯ್ಯ. ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ, ಕಲ್ಗೇಕೆ ಕೈಯ ಮುಗಿಯುವೆ. ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯುತಿ, ಕಲ್ಯಾಣದಲ್ಲಿ ಬಸವಯ್ಯ. ಕಲ್ಯಾಣದಲ್ಲಿ ಬಸವಯ್ಯನಿದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ. ಶರಣರ ನೆನೆದರ ಸರಗಿಯ ಇಟ್ಟಂಗ, ಹವಳ ಮಲ್ಲಿಗೆ ಮುಡಿದಂಗ. ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ, ಶರಣರ ನೆನೆಯೋ ನನ್ನ ಮನವೇ. ಶರಣರ ನೆನೆಯೋ ನನ್ನ ಮನವೇ. ಬಸವರಾಜದ ಸಿರಿಯು ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯೋ ನಾಡೊಳಗೆ.
ಬಸವ ಮಳೆ ಬೆಳೆಯೋ ನಾಡೊಳಗೆ ನಿಜ ದೀಪ ಬಸವನೇ ಸಕ್ಕ ಸೋಪಾನ ಬಸವನೇ ಸಕ್ಕ ಸೋಪಾನ ಉಂಡು ತೆಗೀತು ಲೋಕ ಕೊಂಡಾಡಿ ಕಾಯಕವ ಕಂಡ ಕಂಡಲ್ಲಿ ದಾಸೋಹ ಕಂಡ ಕಂಡಲ್ಲಿ ದಾಸೋಹ ಕಾಯಕದ ಕಂಡ ಜೀವನದ ಶಿವ ಮಾತು ಕಂಡ ಜೀವನದ ಶಿವ ಮಾತು ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ ಬಸವ ಕಾಯಕದ ಗುರು ಬೀಜ ಬಸವ ಕಾಯಕದ ಗುರು ಬೀಜ ಶಿವ ಮತಕ್ಕೆ ಬಸವ ಓಂಕಾರ ಶಿವನಾಮ ಬಸವ ಓಂಕಾರ ಶಿವನಾಮ ಆದ ಮುಕ್ತಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಓ ನಾಮದಯ್ಯಗ ಶಿವ ಶರಣು ಓ ನಾಮದಯ್ಯಗ ಶಿವ ಶರಣು ಬಸವಣ್ಣ ನಿಮ್ಮ ಪಾದಕ್ಕ ಶಿವ ಶರಣು ನಿಮ್ಮ ಪಾದಕ್ಕ ಶಿವ ಶರಣು ಮಲ್ಲಿಗೆ ಇದ್ದಾಗ ಮುಳ್ಳೇಕೆ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಯ್ಯ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ ಕಲ್ಯಾಣದಲ್ಲಿ ಬಸವಯ್ಯ ಇದ್ದಾಗ ಕಲ್ಗೇಕೆ ಕೈಯ ಮುಗಿಯುವೆ ಕಲ್ಗೇಕೆ ಕೈಯ ಮುಗಿಯುವೆ. ಧನ್ಯವಾದಗಳು. ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ಮಂತ್ರವ ಕಲಿತಡೇನು ಪುರಸ್ಮರಣೆಯ ಮಾಡಿದಲ್ಲದೆ ಸಿದ್ಧಿಸದು. ಮಂತ್ರವ ಕಲಿತಡೇನು ಪುರಸ್ಮರಣೆಯ ಮಾಡಿದಲ್ಲದೆ ಸಿದ್ಧಿಸದು. ಮತ್ತನರಿದು ಫಲವೇನು ಪ್ರಯೋಗಿಸಿಕೊಂಡಲ್ಲದೆ ಮಾಡದು. ಮಂತ್ರವ ಕಲಿತಡೇನು ಪುರಸ್ಮರಣೆಯ ಮಾಡಿದಲ್ಲದೆ ಸಿದ್ಧಿಸದು. ಲಿಂಗವಾನರಿದಡೇನು ನೆನೆದಲ್ಲದೆ ಸಿದ್ಧಿಸದು. ಲಿಂಗವಾನರಿದಡೇನು ನೆನೆದಲ್ಲದೆ ಸಿದ್ಧಿಸದು. ಕಾಣಾಗುಹೇಶ್ವರ ಕಾಣಾಗುಹೇಶ್ವರ ಕಾಣಾಗುಹೇಶ್ವರ. ಮಂತ್ರವ ಕಲಿತಡೇನು ಪುರಸ್ಮರಣೆಯ ಮಾಡಿದಲ್ಲದೆ ಸಿದ್ಧಿಸದು. ಮಂತ್ರವ ಕಲಿತಡೇನು ಪುರಸ್ಮರಣೆಯ